ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಭಜನ್ಮುಪಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧವನ್. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಆಗ ಕೃಷ್ಣ ಹೇಳಿದ, ಅಥೋ ನ ಶಂಕಿತಂ ಮನಃ ಪುರುಷ ಭೂಪತೆ ಕ್ವಚಿತ್ ಪ್ರದರ್ಶಯಾಮಿ ತೇನುಜೌ ನಿಹತ್ಯ ಮಾಗಧೇಶ್ವರ. ಅವನನ್ನು ಕೊಂದಿಸಿ ನಿಮ್ಮ ತಮ್ಮನ್ನು ತೋರಿಸ್ತೇನೆ ಅಂತ ಕೃಷ್ಣ ಹೇಳಿದಾಗ, ಇತೀರಿತಃ ಸ ವಿಷ್ಣುನಾ ವಿಚಾರ್ಯ ಸದ್ಗುಣಾನ್ ಪರಾನ್ ತಥೇತಿ ಚಾಹತೆ ತ್ರಯಃ ಪ್ರತಸ್ಥುರಾಶುಮಾಗಧಾನ್ ಇತಿ ಈರಿತಃ ಸಹ. ಹೀಗೆ ಹೇಳಲ್ಪಟ್ಟಂತಹ ಧರ್ಮರಾಜ ವಿಷ್ಣುನ ವಿಚಾರ್ಯ, ವಿಷ್ಣುನ ಕೃಷ್ಣನಾದ ವಿಷ್ಣುವಾದ ಶ್ರೀಕೃಷ್ಣನಿಂದ ಹೇಳಲ್ಪಟ್ಟಂತಹ ಧರ್ಮರಾಜ ತದ್ಗುಣಾನ್ ಪರಾನ್ ವಿಚಾರ್ಯ, ತದ್ಗುಣಾನ್ ಪರಾನ್ ವಿಚಾರ್ಯ ಅಥಾತೋ ಬ್ರಹ್ಮ ಜಿಜ್ಞಾಸ, ವಿಶೇಷವಾದಂಥ ಶ್ರೀಹರಿಯ ವಿಷಯಗಳನ್ನು ಅರ್ಥ ಮಾಡಿಕೊಂಡ. ತಥಾ ಆಗಲಿ ಅಂಥೇಳಿ ಇತಿಥಿ ಆಹ ಹೇಳಿ ತೇ ತ್ರಯ ಪ್ರತಸ್ಥೋರಾಶು ಮಾಗತಂ, ಅದನ್ನು ಒಪ್ಪಿಗೆ ತಗೊಂಡು ರಾಜ ಗೌರವ ಕೊಡಬೇಕಾದ ಧರ್ಮ, ಅದಕ್ಕೋಸ್ಕರ ಅಷ್ಟು ಮಾಡಿ ಕರ್ಕೊಂಡು ಹೊರಟರು. ಪ್ರತಸ್ಥೋರಾಶು ಮಾಗತಾನ್, ಅದು 1000 ಕಿಲೋಮೀಟರ್ ಎಲ್ಲಿಂದ ದ್ವಾರಕೆಯಿಂದ ಅಲ್ಲಿಗೆ ಹೋಗಿ, ಮಧುರೆಯಿಂದನೇ 1000 ಕಿಲೋಮೀಟರ್, ಇಲ್ಲಿಂದ 2000 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ದ್ವಾರಕೆಯಿಂದ ಈ ಬಂದಿರೋದು ಎಲ್ಲಿಗೆ ಅವರಿಗೆ? ಇಂದ್ರಪ್ರಸ್ಥಕ್ಕೆ. ಇಂದ್ರಪ್ರಸ್ಥೆಯಿಂದನೂ 1000 ಕಿಲೋಮೀಟರ್, ಹೀಗಿರೋದ್ರಿಂದ 1000 ಕಿಲೋಮೀಟರ್. ಆಶು ಬೇಗ ಅಲ್ಲಿಗೆ ಹೋದ್ರು. ಸೈನ್ಯ ತಗೊಂಡು ಹೋಗಿಲ್ಲ, ಏನೂ ಇಲ್ಲ. ಸಮೇತ್ಯ ಮಾಗತಾಂಸ್ತುತೆ ಶಿವೋರು ಲಿಂಗಮಿತ್ಯಲಂ ಸುಮಾಲ್ಯ ವಸ್ತ್ರಭೂಷಣೈ ಸಮರ್ಚಿತಂ ಗಿರಿಂ ಯಯುಹು. ಸಮೇತ್ಯ ಮಾಗತಾಂತು ತೇ ಶಿವಗುರುಲಿಂಗಮಿತಿ ಅಲಂ, ಶಿವಗುರುಲಿಂಗಂ ಇತಿ ಅಲಂ ಸುಮಾಲ್ಯ ವಸ್ತ್ರಭೂಷಣೈ ಸಮರ್ಚಿತಂ ಗಿರಿಂ ಯಯುಹು. ಮಾಗಧಾಂತು ತೇ ಸಮೇತ್ಯ, ಮಗಧ ದೇಶವನ್ನು ತಲುಪಿತು. ಶಿವಗುರು ಲಿಂಗಮಿತ್ಯಲಂ, ಸುತ್ತ ಬೆಟ್ಟಗಳು, ಒಂದು ಬೆಟ್ಟ ಇತ್ತು. ಅದನ್ನೇನು ತಿಳ್ಕೊಂಡಿದ್ದ ರಾಸಂದ ಶಿವಲಿಂಗ ಅಂತ ಪೂಜೆ ಮಾಡ್ತಾ ಇತ್ತು. ಶಿವಲಿಂಗ ಅಂತ ಪೂಜೆ ಮಾಡ್ತಾ ಇದ್ದ. ಅದನ್ನ ಸುಮಾಲ್ಯ ವಸ್ತ್ರಭೂಷಣೈ ಸಮರ್ಚಿತಂ, ಮಾಲ್ಯ ಅಂದ್ರೆ ಮಾಲೆಗಳು, ವಸ್ತ್ರಗಳು, ಭೂಷಣಗಳಿಂದ ಭಾರಿ ಪೂಜೆ ಮಾಡ್ತಾ ಇದ್ದ ಬೆಟ್ಟಕ್ಕೆ. ಆ ಬೆಟ್ಟಕ್ಕೆ ಹೋದ್ರು, ಹತ್ತದ ಗಿರಿಂ ಯಯುಹು. ಸ್ವಶೀರ್ಷತೋಪಿ ಚಾಹತಂ ಜಾಗೃತಂ ಜರಾಸುತೇನ ತೇ ಗಿರಿಂ ನ್ಯಪಾತಯಂತ ಬಾಹುಭಿಃ ತಮಸ್ಯ ಚೋತ್ತಮಾಂಗವತ್. ಸ್ವಶೀರ್ಷತಃ ಅಪಿ ಚ ಆಧೃತಂ, ತಲೆಬಾಗಿ ನಮಸ್ಕಾರ ಮಾಡಿ ಗೌರವಿಸ್ತಾ ಇದ್ದ ಲಿಂಗವನ್ನ ಅವನು. ಜರಾಸುತೇನ ತೇ ಗಿರಿಂ ನ್ಯಪಾತಯಂತ ಬಾಹುಭಿಃ, ಹೋಗಿ ಬೆಟ್ಟನೇ ಉಳಿಸ್ಬಿಟ್ರು. ಬಹಳ ವಿಶೇಷ, ಸಣ್ಣ ಪುಟ್ಟ ಯಾವುದು ಬಂಡೆ ಗಿಂಡೆ ಮನೆ ಉಳಿಸಿದ್ದಲ್ಲ, ಬೆಟ್ಟನೇ ಉಳಿಸಿದ್ದು. ತಾಮಸ್ಯ ಚೋತ್ತಮಾಂಗವತ್, ಅದು ಯಾವ್ದು ಸೂಚಿಗೆ ಆಗಿತ್ತು ಅಂದ್ರೆ ತಲೆ ಕತ್ತರ ಸ್ವಲ್ಪ ಸೂಚನೆ ಆಗಿ, ಬೆಟ್ಟ ಉರುಳೋದು ಒಂದು ತಲೆ ಉರುಳದಂತೆ ಆಗಬೇಕು. ಅದು ಎಚ್ಚರಿಕೆ. ಕಂಸನ ಸಂಹಾರಕ್ಕೆ ಶಿವಧನ ಭಂಗ ಮಾಡಿದಾಗ ಶಬ್ದಕ್ಕೆ ಅವನೇನ್ ತಿಳ್ಕೊಂಡ, ಕತೆ ಮುಗೀತು ಅಂತೇಳಿ. ಆ ತನಸೋಯ್ತು ಅಂದ್ರೆ ತಾನು ಓದಿ ಅಂತ ತಿಳ್ಕೊಂಡಿದ್ದ. ಹಾಗೆ ಆಯ್ತು. ಇಲ್ಲೂ ಹಾಗೇನೆ, ಈ ಶಿವಲಿಂಗ ಭಗ್ನವಾದ್ರೆ ಅವನಿಗೆ ಸಾವು ಸನ್ನಿಹಿತ ಅಂತ. ಅಲ್ಲಿ ಭೇರಿಗಳಿದ್ದು, ಮುಂದೆ ಬೇರೆಗಳು ಆಟೋಮೆಟಿಕ್ ಇದ್ದಾಗ, ರಾಡರ್ಸ್ ಇದ್ದಾಗ ದೊಡ್ಡ ಶಬ್ದ ಮಾಡಿಬಿಟ್ಟು ಸಹಿ ಕೊಡ್ತಾ ಇತ್ತು. ಅದನ್ನ ಒಡೆದಾಕಿದ್ರು. 3 ಬೇರೆಗಳನ್ನು ಕೂಡ ನಾಶ ಮಾಡಿದ್ರು. ಬೆಟ್ಟನೂ ನಾಶ ಮಾಡಿದ್ರು, 3 ಬೇರೆಗಳನ್ನು ನಾಶ ಮಾಡಿದ್ರು. ಆ ಲಿಂಗಭಂಗನ ಯಾಕೆ ಮಾಡಬಾರದು ನಿಮ್ ಪ್ರಕಾರ? ಹೌದು. ಅದಕ್ಕೆ ಹೇಳ್ತಾರೆ, ಅವನು ಕನ್ಸಿಡರ್ ಮಾಡಿದ್ದ ದೇವತೆ ಅಂತ ಹೇಳಿ. ಆಕ್ಚುಲಿ ಏನಾಗಿರ್ಲಿಲ್ಲದ, ದುರ್ವಾಸರಿಗೆ ಯಾವಾಗ ಅವಮಾನ ನಡೀತು ಆಗ ದುರ್ವಾಸರ ಶಾಪ ಕೊಟ್ಟರು, ಆ ಸನ್ನಿಧಿಗೆ ಹೋಗ್ಬಿಡ್ಲಿ ಅಂತ ಹೇಳಿ. ಅಲ್ಲೇನಿಲ್ಲ, ಈಗ ಅದು ಸನ್ನಿಧಿ ಇಲ್ಲ, ಅದಕ್ಕೆ ಉರುಳಿಸಿದ್ರು. ಗೊತ್ತಾಯ್ತಾ? ಟಿಪ್ಪಣಿ ಬೇಕು. ಸರಿ,
ಅದ್ರದ್ದು ಏನ್ ಸೂಚನೆ ಆಗಿತ್ತದು ಅಂತ ಕೇಳಿದ್ರೆ ಆ ಬೆಟ್ಟ ಉರುಳಿದ್ರೆ ಅವ್ರು ಹೋಗ್ತಾ ಇರುತ್ತೆ ಇಂಡಿಕೇಶನ್ ಅವ್ರು ಗುರುತಿತ್ತು. ಅದಕ್ಕೆ ಅವ್ರು ಸೂಚನೆ ಕೊಟ್ಟರು, ವಾರ್ನಿಂಗ್ ಕೊಟ್ಟರು. ಅರ್ಥ ಆಯ್ತಾ? ಈಗ ಆಕ್ಚುಲಿ ಶಿವಲಿಂಗ ಅಲ್ಲ ಅದು, ಶಿವಲಿಂಗ ಇವನ್ ತಿಳ್ಕೊಂಡಿದ್ದ. ಆ ಯುದ್ಧ ಬಂದ ಸನ್ನಿಧಾನ ಕೂಡ ಯಾವಾಗ ಹೋಯ್ತು? ದುರ್ವಾಸರಿಗೆ ಅವಮಾನ ಮಾಡಿದಾಗ ಅವ್ರು ಶಾಪ ಕೊಟ್ಟರು. ಅದ್ರಿಂದ ಸನ್ನಿಧಾನ ಹೋಗ್ಬಿಡ್ತು. ಏನಲ್ಲ ಅದೀಗ ಸನ್ನಿಧಾನ ಅಲ್ಲ, ಮೂರ್ತಿಯಲ್ಲಿ ಆವಾಹನ ಮಾಡಿದ ಮಾತ್ರ ಮೂರ್ತಿಯಲ್ಲಿ ಸನ್ನಿಧಾನ. ಇಲ್ದವ್ರು ಏನದು ಮೆಟಲ್ ಪೀಸ್ ಅಷ್ಟೇ. ಶಿಲೆಗಳು ಹಾಗೆ, ಎಷ್ಟೇ ಸುಂದರ ವಿಗ್ರಹ ಕೆತ್ತಿದ್ರು ಆವಾಹನೆ ಮಾಡದೆ ಹೋದ್ರೆ ಏನಲ್ಲ ಅದು ಕಲ್ಲೇ ಹೊರತು ಬೇರೆ ಅಲ್ಲ. ಆ ರೀತಿಯಾಗಿ ಅದು ಬರ್ತಾಯ್ತು. ಜನ ಏನ್ ತಿಳ್ಕೊಂಡಿರೋದ್ರಿಂದ ಇವ್ರಿಗೆ ಅರ್ಥ ಆಯ್ತು, ತರಗತಿ ಮುಗೀತು, ಇಂಡಿಕೇಶನ್ ತಿಳ್ಕೊಂಡ. ಆದ್ರೆ ಉಳಿದವರಿಗೆ ಸನ್ನಿಧಾನ ಇದ್ದಿದ್ದಕ್ಕಾಗಿ ವೈಷ್ಣವರಿಗೆ ಅರ್ಥ ಆಯ್ತು ಸನ್ನಿಧಾನ ಇದ್ದಿಲ್ಲ ಅಂತ. ಈಗ ರುದ್ರದೇವರ ಪೂಜೆ ನಿಷಿದ್ಧ ಅಲ್ಲ, ಅಷ್ಟೇ ಅಲ್ಲ ಕರ್ತವ್ಯ ಕೂಡ ಪೂಜೆ ಮಾಡಬೇಕು. ವೈಷ್ಣವರು ಆರಾಧನೆ ಮಾಡಲೇಬೇಕು. ಕೃಷ್ಣ ತನಗೆ ಬೇಕಿಲ್ಲ, ಇವನಿಗೂ ಬೇಕಿಲ್ಲ, ಅರ್ಜುನಾದಿಗಳಿಗೆ ಬೇಕದು. ಯಾಕೆ ಬಿಡಿಸ್ತಾರೆ? ಸನ್ನಿಧಾನವೇ ಇರಲಿಲ್ಲ, ಆದ್ರಿಂದ ಬಿಡಿಸಿದ್ರು. ಅದು ಮುಖ್ಯವಾದ ಅರ್ಥ. ದೂರ್ವಾಸರು ಶಿವನ ಅವತಾರ ಅಂತ ಗೊತ್ತಲ್ಲ ಯಾರಿಗೆ? ಗೊತ್ತು ಗೊತ್ತು. ಅದೇ ಅದೇ ಮೂರ್ಖತನ ಅಂದ್ರೆ. ಅಶ್ವತ್ಥಾವರು ಗೊತ್ತು, ಅಶ್ವತ್ಥಾವರು ಯಾರಂತನೂ ಗೊತ್ತು. ಅದು ಬರೀ ರೆಸ್ಪೆಕ್ಟ್ ಕೊಡೋದೇ ಹೊರತು ಒಳಗೊಳಗಿಲ್ಲ. ಈ ಭಸ್ಮಾಸುರಿಗೆ ವರ ತಗೊಂಡಾಗ ಶಿವ ಅಂತ ಗೊತ್ತಿತ್ತೋ ಇಲ್ವೋ? ಕೊಟ್ಬೇರು ಶಿವ ಅಂತ ಗೊತ್ತಿತ್ತು ಇಲ್ವೋ? ತಲೆಮೆ ಕೈ ಇಡ್ಲಕ್ಕೆ ಹೋದಾಗಿದ್ರೆ ತಲೆಮೆ ಆಗ್ಲೇನೆ ಸ್ವಲ್ಪ ತಾದ್ಮೇಲಲ್ಲ, ಇಮ್ಮಿಡಿಯೇಟ್ ಆಗಿ ತಲೆಮೆ ಕೈ ಇಡ್ಲಕ್ಕೆ ಹೋದ್ರೆ ಏನರ್ಥ? ಅದು ಎಂತ ಭಕ್ತಿ ಅವರದೆಲ್ಲ ಮೂಢಭಕ್ತಿ ಅಲ್ಲ, ದುಷ್ಟ ಭಕ್ತಿ ಅಂತ ಪ್ರಿಟೆನ್ಷನ್, ನೋ ಭಕ್ತಿ. ಮೂಢಭಕ್ತಿಯನ್ನು ಭಕ್ತಿ ಇದೆ, ಬೇಸಿಸ್ ಇಲ್ಲ. ಇದು ಭಕ್ತಿನೇ ಇಲ್ಲ. ನೋಡೋರಿಗೆ ಯಾಕೆ ಕಾಣಿಸುತ್ತದೋ ಭಾರಿ ಭಕ್ತ ಇದ್ದ ಹಾಗೆ. ಇವತ್ತು ಆದ್ರೆ ಉದರ ವೈರಾಗ್ಯವಿದು ಅಂತ ಹೇಳ್ತಾರಲ್ಲ, ಹೊಟ್ಟೆಪಾಡಿಂದ ಹೊರತು ಬೇರೆ ಅಲ್ಲ. ಹೇಳಿದ್ದೇನು? ಯಾರು ಪೂಜೆ ಮಾಡ್ಬೇಕಾದ್ರೆ ಯಾರನ್ನ ಮಾಡಿ ಪೂಜೆ ಸನ್ನಿಧಾನ ಬರೋದಿಲ್ಲ. ಯಾರು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ ನಿಮ್ಗೆ. ಮತ್ತೆ ಈ ವೈಷ್ಣವ ಅಲ್ಲಲ್ಲ ಜರಾಸಂಧ, ವೈಷ್ಣವನೇ ಅಲ್ಲಲ್ಲ ಫಸ್ಟ್ ಅವನು, ವಿಷ್ಣು ದ್ವೇಷಿ. ಮುಗಿತಲ್ಲಿ ಕತೆ, ಸನ್ನಿಧಾನನೇ ಇಲ್ಲ. ಯಾರೋ ಗುಂಡಾಕಡೆ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳಿದ್ದೆ. ಗುಂಡಾಗ ಸೈನ್ ಮಾಡಿದಕ್ಕೆ ಹೆಡ್ ಆಫ್ ಆಲ್ ಗುಂಡಾ ಸೈನ್ ಮಾಡಿದ್ರೆ ಏನಾಗುತ್ತೆ? ಇನ್ನೂ ಮೋಸ್ಟ್ ಇನ್ವ್ಯಾಲಿಡ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಸೋದಕ್ಕಿಂತ ಹೋಗ್ತಿತ್ತು, ಮಾಡಿಸ್ತಾ ಇರೋದಕ್ಕಿಂತ. ಗೊತ್ತಾಯ್ತಾ? ಬೆಲೆ ಇಲ್ಲ ಅದು. ರಿಜಿಸ್ಟ್ರೇಷನ್ ಅಂದ್ರೆ ಅರ್ಥ ಏನು? ಗವರ್ಮೆಂಟ್ ಅದು ಮಾಡುತ್ತೆ, ಯಾರೋ ಜವಾಬ್ದಾರಿ ಕೊಟ್ಟರೆ ಏನರ್ಥ? ತಪ್ಪದು. ಅಷ್ಟು ಮಾಡಿನೇ ಎಷ್ಟೋ ಜನ ಅಂಟು ಅಡ್ವಾಂಟೇಜ್ ತಗೋತಾರೆ. ಏನು ತಪ್ಪು ಮಾಡಿದ್ರೆ ಯಾರು ಕೇಳ್ತಾರೆ? ಅದು ಆವಾಹನೆ ಮಾಡ್ಬೇಕಾದ್ರೂ ಕೂಡ ಒಂದು ವಿಧಿವಿಧಾನಗಳು ಅಂತಿದೆ. ಆ ರೀತಿ ಮಾಡಿದ್ರೆ ಮಾತ್ರ ಏನಾಗುತ್ತೆ? ಇಲ್ದಿರ್ ಮಾಡಕ್ ಬರಲ್ಲ. ಹೊಸದಾಗಿ ಆಫೀಸರ್ ರಿಪೋರ್ಟ್ ಮಾಡ್ಕೊತಾನೆ, ಅವನೇ ಕ್ಲೇಮ್ ಮಾಡ್ಬೇಕು. ಅವನೀಗ ನನ್ನ ಸೈನ್ ಹೀಗಿರುತ್ತೆ, ಹೀಗೆ ವ್ಯವಹಾರ ಮಾಡ್ತೀವಿ, ಎಲ್ಲ ನಿರ್ಣಯ ಕಳಿಸ್ತಾನು ಎಲ್ಲದಕ್ಕೂ ಕೂಡ. ಬ್ಯಾಂಕ್ ಎಲ್ಲದಕ್ಕೂ ಅದು ಬೇರೆ ಪ್ರೊಸೀಡ್ ಆಗುತ್ತೆ ಅಷ್ಟೇ ಹೊರತು ನಾವು ಆಗಿದ್ದೀರಿ ಏನು ಹೇಳಿಲ್ಲ ಅಂತ ತಿಳ್ಕೊಂಡ್ರಿಲ್ಲ. ಅವ್ನ ಕರ್ತವ್ಯ ತಿಳಿಸ್ಬೇಕಾದ. ಗೊತ್ತಾಯ್ತಾ? ಪ್ರೊಸೀಜರ್ ಅಂತ ಕರೀತಾ. ಪ್ರೊಸೀಜರ್ ವೈಲೇಟ್. ಎಷ್ಟೋ ಜನ ಏನಾಯ್ತು ಕೇಸ್ ಹಾಕಿದ್ರಿ ಕೆಲವ ಮೇಲೆ, ಪ್ರೊಸೀಜರ್ ಸರಿ ಇಲ್ಲ ಅಂತ ಕೇಸ್ ತೆಗೆದಾಕ್ಬಿಟ್ರು. ಆಕ್ಚುಲಿ ಅಫೆನ್ಸ್ ಮಾಡಿದ್ದವರು ಬೇರೆ ಕಾರಣ ತೆಗೆದ್ರು. ಕೇಸ್ ಇದು ಸರಿ ಇಲ್ಲ ಪ್ರೊಸೀಜರ್, ಬಟ್ ಪ್ರೊಸೀಜರ್ ಸರಿ ಮಾಡಿ ಕೊಡಬಹುದಲ್ಲ. ಇಲ್ಲ, ಪ್ರೊಟೆಕ್ಟ್ ಮಾಡಕ್ ಒಂದು ಜನಗಳಿಗೆ ನೋಡಿದ್ರೆ ಪೇಪರ್ ಓದಿ ಬಿಟ್ಬಿಡ್ತಾರೆ, ಮುಗಿದೋಯ್ತು ಅಷ್ಟೇ. ಪಬ್ಲಿಕ್ ಮೆಂಜರ್ ವೆರಿ ಶಾರ್ಟ್ ಅಂತೀಯಲ್ಲ ಅಷ್ಟೇ. ಅದ್ವಾರತಸ್ಥೇ ಸ್ವಶೀರ್ಷತೋಪಿ ಜಾಗೃತಂ ಜರಾಸುತೇನ ತೇಗಿರಿಂ ಯಪಾತಯಂತ ಬಾಹುಭಿ ತಮಶ್ಚ ಉತ್ತಮಾಂಗವತ್ತು. ಉತ್ತಮಾಂಗ ಅಂದ್ರೆ ತಲೆ, ಉತ್ತಮಾಂಗಂ ಶಿರಶೀರ್ಷಂ ಅಂತ ಅಪರಕೋಶ. ಅದ್ವಾರತಸ್ಥೆ ನಗರಂ ಪ್ರವಿಶ್ಯ. ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಇಂತಕ್ಕಿಂತ ಹೋಗಿದ್ದಲ್ಲ, ಇಷ್ಟ ಇಂಡಿಕೇಟರ್ ಕೊಟ್ಕೋತ ಹೋಗ್ತಾ ಇದ್ದಾರೆ. ವಾರ್ನಿಂಗ್ ಇದ್ದಾಗ ಲೆಕ್ಕ ಮುಂದೆ ಸೂಚನೆ ಹಾಕಿರ್ತಾರೆ, ಯೂ ಟರ್ನ್ ಗೇಟ್ ಟರ್ನ್ ಅಂತ ಹೇಳಿ. ಎಲ್ಲೂ ಹಾಕ್ಬಾರ್ದು, ಅಲ್ಲೇ ಹಾಕ್ಬೇಕಲ್ಲ. ಯೂ ಟರ್ನ್ ಅಂತ ಎಲ್ಲೂ ಹಾಕಿರ ಅಂತ ಅಲ್ಲೆಲ್ಲೇ ತೋರಿಸ್ತಾ ಇದ್ದಾರೆ. ಇನ್ನೊಂದು ತೋರಿಸಿದ್ರು, ಅದ್ವಾರತಸ್ಥೆ ನಗರಂ ಪ್ರವಿಶ್ಯ ಮಾಷಸ್ಯ ನಾಡೇನ ಕೃತಸ್ತ್ರಿ ಭೇರೀಹಿ ಮುಷ್ಟಿ ಪ್ರಹಾರ ದ್ವಿಧುಸ್ತಸ್ಯ ಕೀರ್ತಿ ನಹತ್ರೋಪಮಾಹ ಯಕೃತ ಮಾಗಧೇಶಾಹ. ಅದ್ವಾರತಃ ತೇ ನಗರಂ ಪ್ರವಿಶ್ಯ ನಗರವನ್ನ ಮಹಾದ್ವಾರದ ಪ್ರವೇಶ ಮಾಡಲಿಲ್ಲ, ಒಂದು ಆಟದ ಒಳಗಿಂದ ಪ್ರವೇಶ, ಹಿಂದ್ಬಾಗಿಲಿಂದ ಪ್ರವೇಶ ಮಾಡಿ. ಇದೆಲ್ಲ ಹಿಂಬಾಗಿಲು ಮುಂಬಾಗಿಲು ಅರ್ಥ ಆಗಲ್ಲ ಬೆಂಗಳೂರು ಅಂತ ಊರಿಗೆ. ಹಿಂದೆಲ್ಲ ಮಹಾದ್ವಾರ ಅಂತ ಮಾಡಿದ್ವಿ. ಹಿಂದ್ಗಡೆ ಅಲ್ಲಿಂದ ಎಂಟರ್ ಆಗಬೇಕು. ಇಲ್ಲದ್ರೆ ಅಮಂಗಳ ಇದ್ದಾಗ ಲೆಕ್ಕ. ಮನೆಗಳು ಹಾಗೇನೆ, ಬಂದು ತಲೆಬಾಗಿಲಿಂದ ತಲೆಬಾಗಿಲು ಅಂತ ಕರೀತಾರೆ. ಮೇನ್ ಡೋರ್ ಅಂತ ಅಲ್ಲಿ ಎಂಟರ್ ಆಗ್ಬೇಕು ಹೊರತು ಹಿಂದ್ ಮುಂದಿನಿಂದ ಹೋಗಬಾರ್ದು. ಗೊತ್ತಾಯ್ತಾ ಪದ್ಧತಿ? ಈ ರೀತಿ ಆದ್ರೆ ಏನಂತ ಅರ್ಥ? ಅವರು ಅವಂಗಡಿ ಕೆಟ್ಟದಾಗತ್ತೆ ಒಂದು ಅರ್ಥ. ಬಂದವರು ಏನವರು ಕೆಟ್ಟದ್ ಮಾಡ್ಲಕ್ ಬಂದವರೇ ಹೊರತು ಅವ್ರಿಗೆ ಒಳ್ಳೇದ್ ಮಾಡ್ಲಕ್ ಬಂದಿಲ್ಲ ಅಂತ ಅರ್ಥ. ಶತ್ರುಗಳು ಪ್ರವೇಶ ಮಾಡೋ ರೀತಿಯಲ್ಲಿ. ಅದ್ವಾರತಸ್ಥೆ ನಗರಂ ಪ್ರವಿಶ್ಯ ಮಾಷಸ್ಯ ನಾಡೇನ ಕೃತ ಭೇರೀಹಿ. ಮಾಷ ಅಂತ ಮಾಷಾಸುರ ಅಂತ ಅಸುರ,
ಮತ್ತು ಅವನ ಚರ್ಮದಿಂದ ಫೇರಿ ಮಾಡಿದ್ದು ಮಾಡ್ತಾರೆ. ಇವೆಲ್ಲ ಮಾಡಿದ್ರೆ ದನಗಳದ್ದು ಮಾಡೋದು ಅದನ್ನ ಮಾಡ್ಬಿಟ್ಟು ಮಾಡ್ತಾರೆ. ಆದ್ರೆ ಅವರೆಲ್ಲ ಮಾಡ್ತಿದ್ದ ಸತ್ತ ಮೇಲೆ ದನದ ಮಾಡ್ತಾರೆ, ಗೊತ್ತಾಯ್ತಾ? ಅದು ದೋಷ ಅಲ್ಲ. ಅದು ಬದುಕಿದಾಗ ಮಾಡೋದು ಬಹಳ ಪಾಪ. ಅವ್ರು ಬದುಕಿದಾಗ ಯಾಕೆ ಮಾಡ್ತಾರೆ ಗೊತ್ತಾ? ಎಷ್ಟೋ ಪ್ರಾಣ ನೋಡಿರ್ತೀರಿ, ವಿಡಿಯೋ ತೋರಿಸ್ತಿರ್ತಾರೆ ಅದ್ರೊಳಗೆ, ಗೂಗಲ್ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತಂತೆ. ಬದುಕಿದಾಗಲೇ ಸುರಿಬೇಕು ಚರ್ಮನ, ಒದ್ದಾಡ್ತಿರುತ್ತದ ಚರ್ಮ. ಸ್ವಲ್ಪ ಗಾಯ ಆದ್ರೆ ಒದ್ದಾಟ ಆಗುತ್ತೆ. ಚಿತ್ರಹಿಂಸೆ ಮಾಡಿ ಇದನ್ನ ಕೊಲ್ತಾರೆ. ಆಮೇಲೆ ಮಾಡಿದ್ರೆ ಕ್ವಾಲಿಟಿ ಬರೋದಿಲ್ಲ ಅಂತ ಹೇಳಿ ಅದು ಬೆಲೆ ಜಾಸ್ತಿ ಆಗುತ್ತೆ ತಗೊಂಡಾಗ. ಎಂತ ಪಾಪಿಗಳು ಆ ರೀತಿ ಇಷ್ಟು ಚಿತ್ರಹಿಂಸೆ ಮಾಡಿಕೊಂಡು ಅವನ ಗೌರವಾದ ನರಕ ಕೇಳಿದಾಗ ಅವ್ರಂತಾದ್ರೆ ಏನೋ ಆಶ್ಚರ್ಯ ಅನ್ಸೋದಿಲ್ಲ. ನಮ್ಗೇನ ಯಾರೋ ಸುಮ್ಮನೆ ಜನಪ್ಪ ಕೈ ಕಾಲ್ ಕತ್ತರಿಸ್ತಾರೆ, ಏನ್ ಇಷ್ಟೆಲ್ಲ ಶಿಕ್ಷೆ ಕೊಡ್ತಾರ ಅಂತ ಕೇಳಿದ್ರೆ ನೋಡಿದಾಗ ಅನ್ಸುತ್ತೆ ಡಿಸರ್ವ್ ಇಟ್ ಅಂತ, ಗೊತ್ತಾಯ್ತಾ? ಅಷ್ಟು ಮಾಡಿದ್ರು. ಮುಷ್ಟಿ ಪ್ರಹಾರ ಅದ್ ಹೊಡೆದ್ರು, ಕೈಯಿಂದ ಹೊಡೆದ್ರು, ಎಲ್ಲ ಪೀಸ್ ಪೀಸ್ ಆಗಿದೆ. ಅದು ಕೂಡ ಅಷ್ಟೇ. ಅವನಿಗೊಂದು ಇರ್ತಂತೆ, ಎಲ್ಲಿವರೆಗೂ ಬೇರೆಗಳು ಇರುತ್ತೋ ಅಲ್ಲಿವರೆಗೂ ಬೈಕ್ ಇರ್ತೀವಿ, ಅದು ಹೋದ್ರೆ ಹೋಗ್ತೀವಿ ಅಂತೇಳಿ. ಸೊ ಎಲ್ಲ ಇಂಡಿಕೇಶನ್ ಕೊಡ್ತಾ ಬರ್ತಾ ಇದ್ದಾರೆ ಅವರಿಗೆ. ಕೀರ್ತಿ ಶಾಸ್ತ್ರೋಪಮ, ಅವನಿಗೆ ಕೀರ್ತಿ ಇದ್ದ ಹಾಗೆ. ನೆಕೃತ ಮಾಗದೇಶ, ಮಾಗದೇಶನ ಜರಾಸಂಧನ ಲೆಕ್ಕಕ್ಕೆ ತರದೇನೆ. ಅವನು ಕೀಳು ಅಂತ ತೋರ್ಸಕ್ಕೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟು ಅವ್ನು ಏನೇನ್ ಭಾರಿ ದೊಡ್ಡದು ಅಂತ ತಿಳ್ಕೊಂಡು ಅದೆಲ್ಲ ನಾಶ ಮಾಡ್ತಾ ಬಂದ, ಗೊತ್ತಾಯ್ತಾ? ಮುಂದೆ ಅದೇ ಅವ್ರ ಮುಂದೆ ಹರಿಕತೆ ಅವ್ರು ಶಿಕ್ಷೆ ಮಾಡಿದ್ರಲ್ಲ, ಏನಿಲ್ಲ ಅವ್ರು ಭಾರಿ ಸಿಕ್ಕಾಪಟ್ಟೆ ಶಿಕ್ಷೆ ಮಾಡ್ಬಿಟ್ಟಿದ್ರು. ಇಲ್ಲ ಇಲ್ಲ ಅದಿರುತ್ತೆ, ಬಟ್ ಇವಾಗ ಕಥೆ ಇದ್ರಲ್ಲಿ ಇಲ್ಲ, ಇದ್ರಲ್ಲಿ ಬಂದಿಲ್ಲ, ಗೊತ್ತಾಯ್ತಾ? ಅದಿರೋವರೆಗೂ ಸೇಫ್ ಅಂತ. ಐವತ್ತನ ಸ್ಥಿರವರೆಗೂ ಸೇಫ್ ಅಂತಿತ್ತು ಕಂಸನಿಗೆ. ಹೋದ ಬರೋದು ಸರಿ ಕಷ್ಟ ಕೊಂದಾಯ್ತು. ಹಿಂದಿನ ಸರ ಸಾಯಂಕಾಲ ತುಂಡಾಡ್ಸಿದ್ದು, ಬರೋದಿವ್ಸ ಬೆಳಕು ಕೊಂದಾಯ್ತು. ಕೊಟ್ಟು ಇದು ಆಯುಷ್ಯ ಹೇಗೋ ಹಾಕಿ ವಿಚಿತ್ರ ಹೊರ ತಗೊಂಡಿತ್ತ ತೆತ್ತಿರಲ್ಲ. ಯಾರೋ ಒಬ್ಬ ನೋಡಿದ, ಪುರಾಣದಲ್ಲಿ ಬರುತ್ತವರ ದೊಡ್ಡ ಬೆಟ್ಟ ಹೊರ ಕೇಳ್ಕೊಂಡ ರುದ್ರದೇವರನ್ನ. ಏನಂತ, ಬೆಟ್ಟ ಇರೋವಾಗ ನಾವು ಬದುಕಿರ್ಬೇಕು, ಬೆಟ್ಟ ಸತ್ಯವಿದ್ದು ಹೋಗೋದಿಲ್ಲ, ಯುಗ ಗಟ್ಟಲೆ ಇರುತ್ತೆ ಬೆಟ್ಟಗಳೆಲ್ಲ. ಅದಕ್ಕೆ ಅಂತ ಕೇಳ್ತಾರೆ. ಅದೇನ್ ಮಾಡಿದವರು ಬಂದ್ರು, ಅದು ಕೋಡದ ರೂಪದಲ್ಲಿ ಬೆಟ್ಟ ನಾಶ ಮಾಡಿದ್ರು, ಸತ್ತು. ಇದಕ್ಕೆ ಸಾಧ್ಯ ಇಲ್ಲ, ಪ್ರಕೃತಿಗೆ ಎದುರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಪುರುಷ ನಾರಾಯಣ, ದೇವರು ಇರ್ತು ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದೆಲ್ಲ ದೈತ್ಯರ ಕಥೆ ಕೇಳಿದಾಗ ಏನಿಸುತ್ತೆ, ಅವರೆಲ್ಲ ಆಂಟಿ ಇದು ಹೊರಟವ್ರದ್ದು ಯಾರು ಎಲ್ಲ ನಾಶ. ಒಬ್ಬರಿಗೂ ಕೂಡ ಬರೋದ ಕಲೆ ಇಲ್ಲ. ಇವ್ರು ಯಾರು ಅಂತ ಪ್ರಯತ್ನ ಮಾಡ್ಲೇ ಇಲ್ಲ, ಒಳ್ಳೆಯವರೆಲ್ಲ ಕೂಡ. ಅವರು ಉಳ್ಕೊಂಡ್ರು, ಅದು ಉಳ್ಕೊಡ್ತು ಸುಖವಾಗಿತ್ತ. ಇದು ಆಂಟಿ ಬಿಹೇವಿಯರ್ ಯಾವಲ್ಲಿ ಇರಬಾರ್ದು. ದೇವರಿಗೆ ಅಲ್ಲಿ ಹಾಕೋ ಸರ್ಕಾರ ದೇವರಿದ್ದ ಹಾಗೆ, ಅದು ವಿರುದ್ಧ ಹೋಗಬಾರದು. ಸರಿಯಾದ ಸರ್ಕಾರ ಅಂತ ಅರ್ಥ. ಭಾಷಾ ಅಂತ ಹೇಳಿದ್ನಲ್ಲ, ಪ್ರಾಣಿ ಇದ ಕೋಣ ಅಂತ ಕರೀತಾರೆ. ಭಾಷಾಸುರ ಅಂತ ಅವನ ಹೆಸರು. ಇವನು ಬಂದಿದ್ದಲ್ಲ, ಅವನು ಯಾರು ಯುದ್ಧಕ್ಕೆ, ನಮ್ಮ ಬಾಲಿಯ ಎದುರು ಯುದ್ಧ ಮಾಡಕ್ ಬಂದಿದ್ದಲ್ಲ, ದುಂದು ಬೇತ ರಾಕ್ಷಸ, ಕೋಣದ ರೂಪ ಬಂದಿದ್ದ, ಬೆತ್ತು ಬಿಸಾಕಿದ. ಅವನ್ನೆಲ್ಲ ಕೃಷ್ಣನ್ ಕೊಲ್ಲಕ್ಕೆ ಕಳಿಸಿದಾಗ ಶುಭಾಸುರ ವತ್ಸಾಸುರ ಬಂದ್ರಲ್ಲ, ಆ ಟೈಪ್ ಇದ್ದ ಅವನು. ಆ ರಾಕ್ಷಸ, ಹೌದು, ದುಷ್ಟ. ಅವನು ಸಿಡಿಬಿಟ್ಟು, ಅದು ಸಿಡಿದ ಇವರಲ್ಲ, ಒಬ್ಬ ಅವರವರೇ ಶತ್ರುಗಳಲ್ಲಿ. ಅವನು ಜರಾಸಂಧ ಅವನು ಕೊಂದು ಅವನು ಇದರಿಂದ ಬೇರೆ ಮಾಡಿಸಿಟ್ಕೊಂಡಿದ್ದ, ಅದಕ್ಕೆ ಹೊರ ತಗೊಂಡಿದ್ದ, ಅದು ನಾಶ. ಜರಾಸಂಧ ಎಷ್ಟು ಕಂಟ್ರೋಲ್ ಇಟ್ಕೊಂಡಿದ್ದು ರೈತರಲ್ಲಿ. ಅವರಲ್ಲೂ ಒಮ್ಮತ ಇರೋದಿಲ್ಲ. ಅಲ್ಲೂ ಭಾರಿ ಗಲಾಟೆ, ನಾನು ಸೀನಿಯರು, ನಾನು ಲೀಡರ್ ಆಗ್ಬೇಕು ಅಂತ ಅಲ್ಲಿ ಗಲಾಟೆಗಳಿರುತ್ತೆ, ಗೊತ್ತಾಯ್ತು? ಅಲ್ಲೂ ಕೂಡ ಹೊಡೆದಾಟ ಬಡದಾಟ ಎಲ್ಲ ನಡೀತು ಅವರವರಲ್ಲೇ. ಆ ತರ ನಡೆದ ಅವ್ನು ರಾಕ್ಷಸನ ಕೊಂದಾಗಿ ನಗಾರಿ ಮಾಡಿಸಿಟ್ಕೊಂಡಿದ್ದ, ಅದು ಹೋಯ್ತು. ತಥಾಪಣಿಭ್ಯೋ ಬಹುಮಾನ್ಯ ಗಂಧಾನ್ ಪ್ರಸಹ್ಯ ಸಂಗೃಹ್ಯ ಶುಭಾಂಶ ದಧ್ರುಹು ಅದ್ವಾರತಸ್ತಸ್ಯ ಗೃಹಂಚ ಸಸ್ರುಹು ಭೋಶಬ್ದತಸ್ತಂಚ ನೃಪಂ ಪ್ರಸಸ್ರುಹು ತಥಾ ಆಪಣೇಭ್ಯಃ ಬಹುಮಾಲ್ಯ ಗಂಧಾನ್ ಪ್ರಸಹ್ಯ ಸಂಗೃಹ್ಯ ಶುಭಾಂಚ ದಧ್ರುಹು ಅದ್ವಾರತಃ ತಸ್ಯ ಗೃಹಂಚ ಸಸ್ರುಹು ಭೋಶಬ್ದತಃ ತಂ ಚ ನೃಪಂ ಪ್ರಸಸ್ರುಹು ತಥಾ ಆಪಣೇಭ್ಯಃ ಬಹುಮಾಲ್ಯ ಗಂಧಾನ್. ಅಂಗಡಿಗಳಿಗೆ ಹೋದ್ರು, ಅಲ್ಲಿ ಹಾರ ಹೂವು ಹೂವಿನ ಅಂಗಡಿಗೆ ಹೋದ್ರು, ಎಲ್ಲ ಕಿತ್ಕೊಂಡ್ರು, ದುಡ್ಡು ಕೊಟ್ಟು ತಗೊಳಕ್ ಹೋಗ್ಲಿಲ್ಲ. ಉದ್ದೇಶ ಏನಂದ್ರೆ ಯಾರೋ ಶತ್ರುಗಳು ಎಂಟಾಗಿರೋ ಮತ್ತೆ ಹೋಗ್ಬೇಕು ಅನ್ನೋ ಸುದ್ದಿ, ಯಾರೋ ಬಂದು ಹೇಗೆ ಮಾಡ್ತಿದ್ದಾರೆ ಅಂತ ಮೆಸೇಜ್ ಹೋಗ್ತಿರ್ಬೇಕು ಅವನಿಗೆ. ಈ ರೀತಿ ಮಾಡ್ಕೊತಾನೆ ಹೋದ್ರು. ಮೌಲ್ಯ ಗಂಧಾನ್ ಪ್ರಸಹ್ಯ ಬಲಾತ್ಕಾರದಿಂದ ಸಂಗ್ರಹಕ್ಕೆ ಕಿತ್ತುಕೊಂಡು ಶುಭಾಂಶ ದದ್ರುಹು. ನಮಗನಿಸ್ತು ಹಾಗೆ ಕೆಟ್ಟ ಬಯನಂತ ಇಲ್ಲ, ಒಳ್ಳೆ ಪದಾರ್ಥಗಳು ಒಳ್ಳೆವು, ಗೊತ್ತಾಯ್ತಾ? ಅಂತ ತಗೊಂಡು ಮಲೆ ಹಾಕೋ, ಇವರೇ ಮಲೆ ಹಾಕೋ. ಅದ್ವಾರತಸ್ತಸ್ಯ ಗೃಹಂಚ ಸಸ್ರುಹು, ಅದ್ವಾರತಸ್ತಸ್ಯ ನಗರ ಪ್ರವೇಶ ಮಾಡಿದ್ದು ಮಹಾದ್ವಾರ ಅಲ್ಲ, ಅದ್ವಾರ. ಮನೆ ಪ್ರವೇಶ ಮಾಡಿದ್ದು ಹಾಗೆ ಹಿಂಬಾಗಲಿಂದ ಹೋಗಬಾರದು ಹೇಳ್ತಾ ಇರ್ತ. ಬ್ಯಾಕ್ ಡೋರ್ ಎಂಟ್ರಿ ಅಂತ ಕರೀತಾರೆ. ಬ್ಯಾಕ್ ಡೋರ್ ಎಂಟ್ರಿ ಅಂದ್ರೆ ಅದಕ್ಕೆ
ಇಲ್ಲಿಗಲ್ ಅಂತ. ಇಲ್ಲಿಗಲ್ ಪ್ರವೇಶ ಅಂದ್ರೆ ಶತ್ರುಗಳ ಮನೆಗೆ ಹೋಗ್ಬೇಕು. ಶತ್ರುಗಳ ಮನೆಗೆ ಯಾವಾಗಲೂ ಕೂಡ ಹೇಗೆ ಹೋಗಬಾರದು, ಮೇನ್ ಡೋರಲ್ಲಿ ಹೋಗಬಾರ್ದು. ಗೊತ್ತಾ? ಅದು ತೋರ್ಸಕ್ಕೆ ನಾವು ಶತ್ರುಗಳು ಹೆಂಗೆ ಅಂತ ಹೇಳ್ಬೇಕಾಗಿದೆ. ಅವ್ನು ಸುದ್ದಿ ಯಾರೋ ಶತ್ರುಗಳು ಬಂದಿದ್ದಾರೆ ಅಂತ ಗೊತ್ತಾ, ಅಲರ್ಟ್ ಆಗ್ಬೇಕು ಅವ್ನು. ಅಲರ್ಟ್ ಎಲ್ಲ ಮಾಡಿ ಆಮೇಲೆ ಹೋದ್ರು, ದಿಕ್ಕಿದ್ದ ಹೊಡಿಲಿಲ್ಲ. ವಾರ್ನಿಂಗ್ ಕೊಡ್ತಾ ಬಂತು. ಅದ್ವಾರತಸ್ತ ಗ್ರಹಂಚ ಸಸ್ರುಹು ಭೋ ಅಂತ ಕರೆದು, ಭೋ ಶಬ್ದತಸ್ತಂಚ ರೂಪಂ ಪ್ರಸಸ್ರುಹು. ಭೋದ ಧ್ವನಿ ಹೇಗಿತ್ತು ಅಂದ್ರೆ ಅದು ಕ್ಷತ್ರಿಯರೇ ಮಾಡೋ ಧ್ವನಿ. ಅವರ ಧ್ವನಿ ಒಂದು ಅಧಿಕಾರಿ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಧಿಕಾರಿ ಏನು ಅಂತ ಕೇಳಿದಾಗ ಅವ್ರಿಗೆ ಹೆದರಿ ಬಿಡ್ತಾನೆ. ಯಾರೋ ಏನಂದ್ರೆ ಹೋಗ ನೀನೇ ಅವನು ಅಂತ ಕೇಳ್ತಾನೆ. ಗೊತ್ತಾಗ ಆ ಧ್ವನಿಯಲ್ಲಿ ಹೇಳಿಲ್ಲ. ಈಗೆಲ್ಲ ಕಡಿಮೆ ಆಗಿದೆ. ಈಗ ಸಿಟಿ ಬಸ್ ನೋಡಿಲ್ಲ, ಹಿಂದೆಲ್ಲ ಸಿಟಿ ಬಸ್ ಹೋಗ್ಬೇಕಾದ್ರೆ ಕೂತವ್ರು ಹೊತ್ತಾಗುತ್ತಾ ಪಟ ಪಟ ಹೊಡಿತಾ ಇದ್ರು. ಅವ್ನು ಕೇರೆ ಮಾಡ್ತಿದ್ದಿಲ್ಲ. ಕಂಡಕ್ಟರ್ ಹೊಡಿ ತಕ್ಷಣ ಹೊಡ್ತಿದ್ದ. ಆ ಹಿಂದೆ ಅವ್ರು ದೂರ ಅದೆಲ್ಲ ಟೈಟ್ ಆಗಿಬಿಡ್ತಿತ್ತು. ಹಿಂತಿರುಗುತ್ತೆ ಕಂಡಕ್ಟರ್ ಕಾಣೋದೇ ಇಲ್ಲ. ಬಟ್ ಅವ್ರಿಗೊಂದು ಏನಿದೆ ಅಥಾರಿಟಿ ಇರುತ್ತಲ್ಲ, ಆ ಟೋಟ್ ಯೂಸ್ ಮಾಡಿದ್ರೆ ಬರಲ್ಲ. ಗೊತ್ತಾಯ್ತಾ? ಅಥಾರಿಟಿ ನೀವು ಮನೆ ಓನರ್ ತಮ್ಮ ಮನೆಯವರು ಇರ್ತಾರೆ, ಜೋರ ಬೆಲ್ ಮಾಡ್ತಾರೆ. ಉಳಿದವ್ರು ಹಾಗೆ ಮಾಡಕ್ ಬರಲ್ಲ. ಏನ್ ತಗೊಡಿ ಅಂತ ಕೇಳ್ತಾರೆ. ಯಾಕಂದ್ರೆ ರೈಟ್ ಇದೆ ಇವ್ರು ಮನೆ ಬಂದದ್ದು ಮಾಡೋದಕ್ಕೆ, ಮನೆಯವರು ಅಂತ ಕಾನ್ಫಿಡೆನ್ಸ್ ಇದೆ. ಉಳಿದವ್ರು ಹಾಗೆ ಮಾಡಾಗಿಲ್ಲ. ಅಲ್ಲೇ ಗೊತ್ತಬೇಕು, ಮತ್ತೆ ಸ್ವಲ್ಪ ಮತ್ತೆ ಕಾಯ್ಬೇಕು. ಇವರು ಪಟ 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 ಓದ್ತಿರ್ಬೋದು, ಬಾಗಿಲು ಕೂಡ ಪಟ ಪಟ ಹೊಡಿಬಹುದು. ಉಳಿದವ್ರಿಗೆ ಕಳ್ಳ ಅಂತ ಆಗುತ್ತೆ. ಮನೆಯವ್ರಿಗೆ ರೈಟ್ ಇದೆ. ಆ ಬಗ್ಗೆ ಪ್ರೀತಿ ವಿಶ್ವಾಸ ಎಲ್ಲ ತೋರಿಸುತ್ತಲ್ಲ. ಆ ದೃಷ್ಟಿಯಿಂದ ಅದು ಓಂ ಅಂತ ಕರೀತೇವೆ. ಆ ಧ್ವನಿಯಿಂದ ಏನು ಗೊತ್ತಾಗಬೇಕು, ಅವರು ಕ್ಷತ್ರಿಯರು. ಗೊತ್ತಾಯ್ತಾ? ನಿಜವಾದ ಅರ್ಥದಲ್ಲಿ ಇವರಲ್ಲ, ಬ್ರಾಹ್ಮಣ ವೇಷದಲ್ಲಿದ್ದ ಕ್ಷತ್ರಿಯ ಬ್ರಾಹ್ಮಣರಲ್ಲ ಅವರು. ಕ್ಷತ್ರಿಯ ಗೊತ್ತಾಗ್ಬೇಕು. ಭಯಪಟ್ಟಾಗ ಟ್ಯಾಕ್ಸ್ ಕೊಡಬೇಕು. ಕ್ಷತ್ರಿಯನ ರೈಟ್ ಇದೆ. ಬ್ರಾಹ್ಮಣ ಟ್ಯಾಕ್ಸ್ ಕಲೆಕ್ಟ್ ಮಾಡಾಗಿಲ್ಲ. ಯಾರು ಕಲೆಕ್ಟ್ ಮಾಡಬೇಕು? ಮಾಡಬೇಕು. ಕ್ಷತ್ರಿಯ ರಾಜರಲ್ಲ, ಯಾಕೆ ಕಲೆಕ್ಟ್ ಮಾಡ್ತಾರೆ? ಪ್ರೊಟೆಕ್ಟ್ ಮಾಡೋದಕ್ಕೆ ಅದು ಬನಿಯಲ್ಲಿಂದ ಬರಬೇಕು ಅವ್ರಿಗೆ. ಅದೇ ಸೋರ್ಸ್ ಆಫ್ ಇನ್ಕಮ್. ಅಂಗಡಿಯಿಂದ ಬಲಾತ್ಕಾರವಾಗಿ ತಗೊಂಡ್ರು ಅಂದ್ರೆ ತಪ್ಪೇ. ಯಾಕೆ? ಶತ್ರುಗಳು ತೋರ್ಸಕ್ಕೋಸ್ಕರ ಆಡಿ ತಗೊಳ್ಳೋದು ಯಾರು ಶತ್ರುಗಳು. ಬಟ್ ಏನು ಜನ ಸಾಚೆ ಇರ್ತಾವ ಎಲ್ಲ ಕಳ್ತನದ ಮಾಲೆ. ಅವೆಲ್ಲ ಕಳ್ತನದ ಮಾಲನ್ನ ಗೊತ್ತಾಗ್ಕೊಂಡ್ರೆ ಏನರ್ಥ? ಸೀಸ್ ಮಾಡಿದ ಲೆಕ್ಕ ಇಷ್ಟಪಟ್ಟು ಒಳ್ಳೇದಲ್ಲ. ತಾನ್ ವಿಪ್ರವೇಶಾನ್ ಸ ನಿಶಾಮ್ಯ ರಾಜ ಮಹಾಭುಜಾನ್ ನಾತಕ ವೇಷಯುಕ್ತಾನ್ ದ್ವಿತೀಯ ವರ್ಣಾನ್ ಪ್ರವಿಚಿಂತ್ಯ ಬಾಹೂನ್ ಜಾಕರ್ಕಶಾನ್ ವೀಕ್ಷ ಬಭಾಷ ಏತಾನ್. ವಿಪ್ರವೇಶಾನ್, ಆಮೇಲೆ ಮಹಾಭುಜಾನ್, ನಾತಕ ವೇಷಯುಕ್ತಾನ್, ದ್ವಿತೀಯ ವರ್ಣಾನ್, ಬಾಹೂನ್, ಜಾಕರ್ಕಶಾನ್, ಏತಾನ್. ಬರೀ ತಾನ್ ಬರೀ ಪೂರ್ತಿ ಪ್ರಾಸ ತಂದಿದ್ದಾರೆ. ಹೇಳ್ಬೇಕಾದ್ರೆ ಒಂದು ಹೊಸ ಇದು ಕ್ರಿಯೇಟ್ ಆಗ್ಬೇಕು. ತಾನ್ ವಿಪ್ರವೇಶಾನ್ ಸಹ ನಿಶಾಮ್ಯ ರಾಜ. ಕಷ್ಟ ನೋಡ್ದ ಇವರು ಬ್ರಾಹ್ಮಣ ವೇಷನೇ ಹೊರತು ಏನಲ್ಲ, ಇವರು ಬ್ರಾಹ್ಮಣರಲ್ಲ ಅಂತ. ಕ್ಷತ್ರಿಯರಲ್ಲ, ಬ್ರಾಹ್ಮಣರಲ್ಲ. ಒಂದನೇದಾಗಿ ಧ್ವನಿ ಭೋ ಅಂತ ಧ್ವನಿ ಇತ್ತಲ್ಲ, ಆ ಧ್ವನಿಯಲ್ಲೇ ಅವ್ರ ವಾಯ್ಸ್ ಬ್ರಾಹ್ಮಣರ ವಾಯ್ಸ್ ಅಲ್ಲ. ಎರಡನೇದಾಗಿ ಮಹಾಭುಜಾನ್, ಅವ್ರು ನೋಡಿ ಮಹಾಭುಜ ಅಂತ. ಯಾಕೆ ವ್ಯಾಯಾಮ ಎಲ್ಲ ಮಾಡ್ಬೇಕು ಅವ್ರು. ಬ್ರಾಹ್ಮಣಿಗೆ ಅವೆಲ್ಲ ಬೇಕಿಲ್ಲ. ಅವನು ವ್ಯಾಯಾಮ ಮಂತ್ರ ಹೇಳಿಬಿಟ್ಟು ಮುಖದ ವ್ಯಾಯಾಮ ಅಂತ ಪಾರಾಯಣೆಗೆ ಯಾಕೆ ಇವರೆಲ್ಲ ಫಿಸಿಕಲ್ ವ್ಯಾಯಾಮ ಮಾಡ್ಬೇಕು. ಯಾಕೆ? ಹೊಡಿಬೇಕಲ್ಲ, ಶತ್ರು ಹೊಡಿಲಿಕ್ಕೋಸ್ಕರ ಶಕ್ತಿ ಬೇಕು. ಅದಕ್ಕೆ ಅಪ್ಡೇಟ್ ಮಾಡ್ಕೊಂಡಿರ್ಬೇಕಾದ್ರೆ ಡೈಲಿ ವ್ಯಾಯಾಮ ಮಾಡಬೇಕು. ಮಹಾಭಾರತ ಪಾಂಡವರೆಲ್ಲ ಅಲ್ಲಿ ಹೋದ್ರು, ಇಂದ್ರಪ್ರಸ್ಥಕ್ಕೆ ಬಂದ ಅದಕ್ಕೆ ಹೋದ್ರು. ಹೋದ ತಕ್ಷಣ ಬೆಳಿಗ್ಗೆ ಹೊತ್ತು ಎಲ್ಲ ಎದ್ದು ವ್ಯಾಯಾಮ ಮಾಡಿದ್ರು ಅಂತ ಹೇಳ್ತಾ. ಛತ್ರಿಗೆ ಬೇಕಾದ್ರೆ ಪೊಲೀಸ್ ಕವಾಯತ್ ಫಿಟ್ ಆಗಿರ್ಬೇಕು. ಆ ಫಿಟ್ನೆಸ್ಗೆ ಅವೆಲ್ಲ ಬೇಕಾಗುತ್ತೆ. ಅದು ಮಹಾಭುಜಾನ್ ಅಥ್ಲೆಟ್ಸ್ ಅಂತ ಹೇಳ್ತಾರೆ, ಅಥ್ಲೆಟಿಕ್ ಬಾಡಿ. ಅದ ಅವ್ರ ಬಾಡಿ ಪದ್ದಿಂದ ಆಡಿ ಆ ತರ ಫ್ರೇಮ್ ಆಗಿರುತ್ತೆ. ಸ್ನಾತಕ ವೇಷಯುಕ್ತ. ಸ್ನಾತಕ ವೇಷ ಏನು? ಬ್ರಾಹ್ಮಣ ವೇಷ. ಅದರಲ್ಲೂ ಕೂಡ ಬ್ರಹ್ಮಚಾರಿಗಳ ವೇಷ. ಸ್ನಾತಕರು ಅಂದ್ರೆ ಏನು? ವಿದ್ಯೆ ಮುಗಿಸಿ ಬಂದ್ರೆ ಮದುವೆ ಆಗಿಲ್ಲ, ಸ್ನಾತಕ ಅಂತ ಮಾಡಿಸೋದಲ್ಲ, ಅದನ್ನ ಹೇಳ್ತಾರೆ. ಆ ವೇಷದಲ್ಲಿ ಇರ್ತಾರೆ. ಅದೆಲ್ಲ ವೇಷದಲ್ಲಿ ನಿಜವಾಗ್ಲೂ ಕ್ಷತ್ರಿಯರು ಬ್ರಹ್ಮಚಾರಿ ವೇಷ ಹಾಕೊಂಡು ಬಂದಿದ್ದಾರೆ ಅಂತೆಲ್ಲ ಅರ್ಥ ಆಯ್ತು ಅವನಿಗೆ. ಬಭಾಷೆ ಏತಾನ್ ಅರ್ಥ ಮಾಡಿ. ದ್ವಿತೀಯ ವರ್ಣಾನ್, ಪ್ರಥಮ ವರ್ಣ ಬ್ರಾಹ್ಮಣ, ದ್ವಿತೀಯ ವರ್ಣ ಕ್ಷತ್ರಿಯ, ದ್ವಿತೀಯ ವರ್ಣಾನ್ ವಿಚಿಂತ್ಯ ಅಂತ ತೀರ್ಮಾನ ಮಾಡಿಕೊಂಡು ಬಾಹೂನ್ ಜಾಕರ್ಕಶಾನ್, ಬಾಣ ಎಳೆದು ಗುರುತು ಬಿದ್ದು ಏನಾಗಿರ್ತೈತೆ ಅಂತಾರ, ಜಡ್ಡು ಕಟ್ಟೋದು ಅಂತಾರಲ್ಲ, ಗುರುತು ಬಿಡೋದು. ಜಡ್ಡು ಕಟ್ಟೋದು ಅಂತ ಎಲ್ಲ ಬಿದ್ಬಿಡತ್ತೆ, ಗುರುತು ಬಿದ್ಬಿಡತ್ತೆ. ಹಾಗೆ ಮಾಡಿ 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 ಆ ತರ ಇತ್ತು. ಎಲ್ಲ ನೋಡಿದ್ರು. ಈಗ ಬಿಲ್ಲುಮಾನ ತಂದಿಲ್ಲ, ಇವ್ರು ಉಪಯೋಗಿಸ್ತಿದ್ದವರು ಅಂತ ಗೊತ್ತಾಗಲ್ಲ. ಅವ್ರು ಮಾಡಿದ್ರೆ ಮಹಾಭುಜಾನ್, ಭುಜಗಳಿರೋದೇ ಆಗಿದೆ, ಬೇರೆ ಗುರುತುಗಳೆಲ್ಲ ಇದೆ, ಬಿದ್ದು ಗುರುತುಗಳಿದೆ. ಘಾತಕ ವೇಷ ಯುಕ್ತ. ಹಿಂದೆಲ್ಲ ನೀರು ತರಬೇಕಾದ್ರೆ ಭುಜ ಇಟ್ಕೊಂಡು ತರಬೇಕು, ಇದೆಲ್ಲ ಗುರುತು ಬಿದ್ದಿರ್ತಿತ್ತು. ಈಗಲೂ ಕೂಡ ಸಣ್ಣ ವಯಸ್ಸಲ್ಲಿ ಬಂದು ಹೋಗೋದಿಲ್ಲ, ಆ ಕಾಲಕ್ಕೆ ಬಂದು ಉಳ್ಕೊಂಡ್ಬಿಡುತ್ತೆ. ಅದು ನೋಡಿ ಗೊತ್ತಿರ್ತಾರೆ ಹೇಗಿದ್ದಾರೆ, ಐಡೆಂಟಿಫೈಡ್ ಮಾಡಿಸಿರ್ತಾರೆ ಅವೆಲ್ಲ ಕೂಡ.
ದ್ವಿತೀಯ ವರ್ಣಾನ್ ವಿಚಿಂತ್ಯ ಮೊದಲು ಈ ಪ್ರವಿಚಿಂತ್ಯ ನಿಶ್ಚಯ ಮಾಡ್ಕೊಂಡೆ. ಕ್ಷತ್ರಿಯರವರು ಬೇರೆ ಅಲ್ಲ, ಜೊತೆಗೆ ನ್ಯೂಸ್ ಬಂದಿದೆ ಆಗಲೇ ಈ ರೀತಿ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಜಾಕರ್ಕಶಾನ್ ವೀಕ್ಷ ಬಭಾಷಯೇತಾನ್ ಅದ್ರ ಜೊತೆ ಮಾತಾಡ. ಕೇ ಸ್ಥಾತ ಕಿಂ ಹೇತುತಃ ಆಗತಾಃ ಚ ಕುತಃ ಚೇ ಮೇ ಪರ್ವತ ಲಿಂಗಭೇದನಂ ಕೃತಂ ಭವದ್ಭಿ. ನ್ಯೂಸ್ ಬಂದಿದೆ ಆಗಲೇ. ಕೃತ ಏವ ದುರ್ನಯಾಃ ಕೃತಾಃ ತಥಾ ಅನ್ನೇ ದ್ವಿಜವರ್ಯ ವೇಷೈಃ. ಕೇ ಸ್ಥಾತ ಯಾರು ನೀವು ಅಲ್ಲಿ ಕೇಳಲಿಲ್ಲ. ಕಪೇ ಕುತೋಸಿ ಕಶ್ಯವ ಕಿಮರ್ಥ ಮೀದೃಶಂ ಕೃತಂ ಇದ್ದಾಗೆ ಕೇ ಸ್ಥಾತ ಯಾರು ನೀವು. ಕಿಂ ಹೇತುತಃ ಕಪೇ ಕುತೋಶ್ಯ ಕಶ್ಯ ಬಂದಾಗ ಹೇತು ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಿ, ನೀವು ಯಾರು, ಯಾವ ಕಾರಣಕ್ಕೆ ಬಂದಿದ್ದೀರಿ. ಕುತಶ್ಚಬೇ ಪರ್ವತ ಲಿಂಗ ಭೇದನಂ, ನಾನು ಪರ್ವತ ಲಿಂಗವನ್ನು ಯಾಕೆ ಭೇದನೆ ಮಾಡಿದೆ ಅಂದ್ರೆ ಸುದ್ದಿ ಗೊತ್ತಾಗಿದೆ ಅಂತ ಆಯ್ತಲ್ಲ. ಇದೆಲ್ಲ ಅಲರ್ಟ್ ಮಾಡಕ್ ಮಾಡಿದ್ದು ಸ್ವಲ್ಪ ಸರ್ವಾಯ್ತು. ಕೃತಂ ಭವದ್ಭಿಹಿ ಕುತ ಏವ ದುರ್ನಯಾಹ, ಯಾಕಿದೆಲ್ಲ ಮಾಡಿದ್ರಿ, ಯಾತು ದುರ್ನಯಾಹ ಕೃತಾಹ, ನೀವು ಅನ್ಯಾಯ ಇದು, ಅವನು ಮಾಡಿದ್ದು ಅನ್ಯಾಯ, ಇದು ಅನ್ಯಾಯ. ಎಷ್ಟು ಕಷ್ಟಪಟ್ಟು ಕಳ್ತನ ಮಾಡಿದ್ವಿ, ಆ ಪೊಲೀಸರು ಬಂದು ನಮ್ಮ ಹಿಡ್ಕೊಂಡು ಅನ್ಯಾಯ ಹಿಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರೆ ಅನ್ಯಾಯ ಏನದು, ಇವನ್ ಪ್ರಕಾರ ಅನ್ಯಾಯ. ದುರ್ನಯಾಯ ಅಂತ ಹೇಗೆ ಮಾಡಿದ್ವಿ, ಜೊತೆಗೆ ಯಾಕೆ ಅದನ್ನೆಲ್ಲ ಹೂಕೆ ಇದು ಮಾಡಿದ್ರಿ, ಆದ್ವಾರದಿಂದ ಬಂದೆ ಎಲ್ಲ ಕೇಳ್ತಾರೆ. ಇದೆಲ್ಲ ನೀವು ತೋರಿಸ್ತಾ ಇರೋದು ಏನೀಗ, ನೀವು ವಿಪ್ರ ವೇಷನೆ ಹೊರತು ನೀವು ವಿಪ್ರರಲ್ಲ ಅಂತ ಹೇಳೋದು. ಅನ್ನೇ ದ್ವಿಜವರ್ಯ ವೇಷೈ, ದ್ವಿಜವರ್ಯ ಬ್ರಹ್ಮಚಾರಿ ಎನ್ನುವ ಬಹಳ ಶ್ರೇಷ್ಠ, ಅದಕ್ಕೋಸ್ಕರ ಅಂತ ವೇಷದಲ್ಲಿ ಯಾತಕ್ಕೆ ಬಂದಿದೆ. ಇತಿ ಬ್ರುವಾಣಂ ಭಗವಾನ್ ಉವಾಚ ಕಾರ್ಯಂ ಮೇ ಶತ್ರುರಖಿಲಂ ಪ್ರತೀಪಂ ಇತ್ಯುಕ್ತವು ಚೇನ ಹಿ ವಿಪ್ರಶತ್ರು ಅಹಂ ಕುತೋ ಮಮ ಶತ್ರುತಾ ಭವೇತ್. ಇತಿ ಬ್ರುವಾಣಂ ಭಗವಾನ್ ಉವಾಚ ಕಾರ್ಯಂ ಹಿ ಶತ್ರೋಃ ಅಖಿಲಂ ಪ್ರತೀಪಂ ಇತಿ ಮುಕ್ತಃ ಊಚೆ ನ ಹಿ ವಿಪ್ರಶತ್ರು ಅಹಂ ಕುತಃ ವಹ ಮಮ ಶತ್ರುತಾ ಭವೇತ್. ಇತಿ ಬ್ರುವಾಣಂ ಭಗವಾನ್ ಉವಾಚ. ಆ ಕೃಷ್ಣ ಮಾತಾಡಿದ. ಕಾರ್ಯಂ ಹಿ ಶತ್ರೋರ್ ಅಖಿಲಂ ಪ್ರತೀಪಂ, ಇದೆಲ್ಲ ಶತ್ರುಗಳಿಗೆ ಮಾಡ್ಬೇಕಾದ್ ಮಾಡಿದ್ದೀವಿ ಅಂತ ಹೇಳಿದ. ಏನ್ ಮಾಡಿದ್ದೀವಿ, ಶತ್ರುಗಳಿಗೆ ಹೀಗೆ ತರ ಮಾಡಬೇಕು ಅಂತ ಓಪನ್ ಆಗಿ ಹೇಳಿದ ಕೃಷ್ಣ. ಆಗ ಅವನು ಕೇಳಿದ, ಇತ್ಯುಕ್ತವು ಚೇನಹಿ ವಿಪ್ರಶತ್ರುರಹಂ, ಏನ ಬ್ರಾಹ್ಮಣ ದ್ವೇಷಿ ಅಲ್ಲಲ್ಲ, ನನ್ನ ಯಾಕೆ ಮಾಡಿದೆ ಅಂತ ಕೇಳಿ. ಅಂದ್ರೆ ಇದೊಂದು ವಿಷಯ ಗೊತ್ತಾಯ್ತು. ಬ್ರಾಹ್ಮಣ ತಟ್ಟೆ ಹೋಗಿದ್ದೆ ನಾವು ಜರಾಸಂಧ, ಯಾಕೆಂದ್ರೆ ಬ್ರಾಹ್ಮಣರಿಂದ ಅದೇನಾಗತ್ತೆ, ಸೋಲ್ ಬರುತ್ತೆ ಅಂತ ಹೇಳಿ. ಬ್ರಾಹ್ಮಣರ ಕಂಡ್ರೆ ಭಯ, ಯಾಕೆ ಬ್ರಹ್ಮದೇವ್ರ ವರ ತಗೊಂಡಿದ್ದಾನೆ. ಬ್ರಹ್ಮದೇವರು ಯಾರು, ಬ್ರಾಹ್ಮಣ ಜಾತಿಗೆ ಅಭಿಮಾನಿ ದೇವತೆಯವರು. ಅದಕ್ಕೇನೆ ಬ್ರಾಹ್ಮಣರಲ್ಲಿ ಏನಂತ ಬ್ರಹ್ಮೋತ್ಸವ ಅಂತ ಕರೀತಾರೆ. ನೋಡಿದ್ರ ಎಲ್ಲ ರಥೋತ್ಸವಗಳೇ ತಿರುಪತಿ ಒಂದೇ ಅಲ್ಲ, ಯಾವುದೇ ಒಂದು ವೈಷ್ಣವ ದೇವಸ್ಥಾನ ರಥೋತ್ಸವ ಫಸ್ಟ್ ಬ್ರಹ್ಮೋತ್ಸವ ಅಂತ ಕರೀತಾರೆ. ಬೆಳಿಗ್ಗೆಲ್ಲ ಬರೀ ಬ್ರಾಹ್ಮಣರಷ್ಟೇ ಹಿಡಿಯೋದು, ಆಮೇಲೆ ಇದು ಮಾಡುವ. ಫಸ್ಟ್ ಯಾರಾಗ್ಬೇಕದನ್ನ, ಯಾಕೆ ಬ್ರಹ್ಮೋತ್ಸವ ಅಂದ್ರೆ ಬ್ರಾಹ್ಮಣರು ಮಾಡ್ತಕ್ಕಂಥ ಉತ್ಸವ ಅಂತ ಗೊತ್ತಾಯ್ತಾ. ಅದು ಬ್ರಹ್ಮದೇವರ ವರ ಇದೆ, ಆದ್ದರಿಂದ ಅವ್ರಿಗೆ ಅಗೇನೆಸ್ಟ್ ಆಗುತ್ತೆ. ಅದಕ್ಕೇನ್ ಮಾಡಿದ್ದ, ಬ್ರಾಹ್ಮಣ ತಟ್ಟೆಗೆ ಹೋಗ್ತಿದ್ವಿ, ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಿಟ್ಟಿದ್ದ. ಸೊ ಇಷ್ಟು ಜಲದಿಂದ ಉಳ್ಕೊಳ್ಳೋಕೆ ಏನು ಕಾರಣ ಆಗಿತ್ತು ಅಂದ್ರೆ ಅವ್ರ ಬಿಹೇವಿಯರ್ ಒಂದು ಕಾರಣ ಇತ್ತು. ಇವರು ರಾಕ್ಷಸರೆಲ್ಲ ಔಟ್ ಬ್ರಾಹ್ಮಣ ತಿಂದಾಕ್ತಾ ಇದ್ರು, ಪಟ ಕೊಂದಾಕ್ಬಿಡ್ತಿದ್ರು. ಇಲ್ಲಾದ್ರೆ ಹಾಗಿಲ್ಲ, ನೋಡೋದಕ್ಕೆ ಯೂನಿಫಾರ್ಮ್ ಅಲ್ಲಿ ಸರಿಯಾಗಿದ್ದಾರೆ, ಒಳಗೆ ಮೋಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಅವರೀಗ ಬಂದಿರೋ. ಕುತೋ ಮಮ ಶತ್ರುತಾ ಹೋವೆ, ಬ್ರಾಹ್ಮಣ ದ್ವೇಷಿ ಅಲ್ಲ ಅಂದ್ಮೇಲೆ ನನ್ನ ಶತ್ರುಗಳು ಹೇಗಾಗ್ತೀರಿ ನೀವೀಗ, ಶತ್ರುಗಳಲ್ಲ ನೀವು ಅಂತ ಕೇಳಿದ್ರು. ಆ ಕೃಷ್ಣ ಮಾತಾಡ್ತಾನೆ ಮತ್ತೆ. ಇತ್ಯುಕ್ತ ವಾಕ್ಯಂ ನೃಪತಿಂ ಜಗಾದ ಜನಾರ್ದನೋ ನೈವ ಹಿ ತಾದೃಶಾ ದ್ವಿಜಾಃ ಅಹಂ ಜಿಗುಸ್ತೆ ಅಸ್ಮಿ ಹಿ ವಾಸುದೇವಃ ಇಮೌ ಚ ಭೀಮಾರ್ಜುನ ನಾಮಧೇಯೌ. ಇತಿ ಮುಕ್ತ ವಾಕ್ಯಂ ನೃಪತಿಂ ಜಗಾದ. ಈ ರೀತಿ ಅವನು ಮಾಡಿದಾಗ ಅವರು ರಾಜನ ಕೃಷ್ಣ ಉತ್ತರ ಕೊಡ್ತಾರೆ. ಜನಾರ್ದನ ಅಂದ್ರೇನು, ಹುಟ್ಟಡಗಿಸೋನು ಅಂತ ಅರ್ಥ. ಹುಟ್ಟಡಗಿಸೋನು, ಹುಟ್ಟ ಸಾಯ್ಬೇಕು ಅವ್ರು ಅಂಥವನಿಗೆ, ಅದಕ್ಕೆ ಆ ಪದ ಅದಕ್ಕೆ ಹಾಕಿದ್ದಾರೆ. ನೈವಹಿ ತಾದೃಶ ದುರ್ಜನಾರ್ಜನ ಅಂತ ಹೇಳ್ಕೊಂಡು, ದುರ್ಜನಾರ್ದನ ಜನಗಳನ್ನ ಅರ್ಜನ ಮಾಡೋನು. ಯಾರನ್ನು, ದುರ್ಜನಾರ್ಜನ. ಈ ತಾದೃಶಾದ್ವಿಜಾಹ. ಓ ನಾವು ಬ್ರಾಹ್ಮಣರೇ, ನೀನ್ ತಿಳ್ಕೊಂಡ ಬ್ರಾಹ್ಮಣರಲ್ಲ, ಬ್ರಾಹ್ಮಣರು ಪರಬ್ರಹ್ಮಾತ ಭಾವಿ ಬ್ರಹ್ಮ ಈತ ದೇವರಾಜ ಆತ ಆತ. ನಾವು ಬ್ರಾಹ್ಮಣರೇ, ಬಟ್ ಈ ಲೋಕದ ಬ್ರಾಹ್ಮಣರಲ್ಲ. ಅಂದ್ರೆ ಬ್ರಾಹ್ಮಣ ವೇಷ ಅಲ್ಲ, ನಿಜವಾಗ್ಲೂ ಸೂಪರ್ ಬ್ರಾಹ್ಮಣರು ಸ್ವರೂಪದಲ್ಲಿ. ಇಲ್ಲಿ ಮಾತ್ರ ಕ್ಷತ್ರಿಯರು, ನಿಜವಾಗ್ಲೂ ನಾವ್ಯಾರು ಬ್ರಾಹ್ಮಣರು. ಇಂಥ ಬ್ರಾಹ್ಮಣರಲ್ಲ, ಲೋಕದ ಬ್ರಾಹ್ಮಣರಲ್ಲ ನಾವು. ನೀನ್ ಯಾರು ದ್ವೇಷ ಮಾಡೋದಿಲ್ವಲ್ಲ ಆ ಬ್ರಾಹ್ಮಣರಲ್ಲ. ನೀನ್ ಯಾರು ದ್ವೇಷ ಮಾಡ್ತೀಯಲ್ಲ ಆ ಬ್ರಾಹ್ಮಣರು, ಪರಬ್ರಹ್ಮಾದಿಗಳು ನಾವು. ಅಹಂ ರಿಪುಹು ತೇ ಅಸ್ಮಿಚ ವಾಸುದೇವ. ನಾನು ಯಾರು ಗೊತ್ತಲ್ಲ, ನಾನು ವಾಸುದೇವನ. ಕೃಷ್ಣ ಇವನು ಜಲಹಂದ ಏನ್ ಮಾಡ್ತಿದ್ದ, ಕೃಷ್ಣನ ಬಸರ ಪಟ್ಟಣದ ಮೇಲೆ
23 ವರ್ಷ ಹೇಳಿ ಸೈನ್ಯ ಸಮೇತವಾಗಿ ಅಟ್ಯಾಕ್ ಮಾಡ್ತಾ ಇದ್ದ. ಕೃಷ್ಣ ಏನ್ ಮಾಡಿದ, ಸೈನ್ಯ ಇಲ್ದೇನೆ ಅಟ್ಯಾಕ್ ಮಾಡಿದೆ. ಅಂದ್ರೆ ನಿನಗೆ ಸೈನ್ಯ ಬಲ, ನಾವು ಏನು ಸೈನ್ಯಗಿನ್ನ ಬೇಕಿಲ್ಲ, ಅದು ತೋರ್ಸಕ್ಕೋಸ್ಕರ ಹಾಗೆ ಮಾಡಿ. ಮೊದಲೇದಾಗಿ ಯಾಕೆ ಹಾಗೆ ಬಂದ್ರು ಫಸ್ಟ್ ಕಾರಣ, ನಾನು ವಾಸುದೇವ ಗೊತ್ತಾಯ್ತಲ್ಲ, ಇಮೌಚ ಭೀಮಾರ್ಜುನ ನಾಮಧೇಯವು, ಭೀಮಾರ್ಜುನ ಕೇಳಿರ್ಬೇಕಲ್ಲ ಹೆಸರನ್ನ ಅಂತ ಕೇಳಿ ತಕ್ಷಣನೇ ಅರ್ಥ ಆಯ್ತು. ಭೀಮಾರ್ಜುನ ನಾಮಧೇಯವು, ಭೀಮಾರ್ಜುನ ಹೆಸರಿನವರು. ಯದ್ಬಾಂಧವಾನ್ ನಹ ಪಿಶಿತಾಸಿ ಧರ್ಮತೋ ರೌದ್ರೇ ಮಖೇ ಕಲ್ಪಯಿತುಂ ಪಶುತ್ವೇ ಇಚ್ಛಶ್ಚರೇ ವೇದಪಥಂ ವಿಹಾಯ ತಂ ತ್ವಾಂ ಬಲಾತ್ ಶಾಸ್ತು ಮಿಹಾಗತಾ ವಯಂ. ಯತ್ ಬಾಂಧವಾನ್ನಃ ಪಿಶಿತಾಸಿ ಧರ್ಮತಃ ರೌದ್ರೇ ಮಖೇ ಕಲ್ಪಯಿತುಂ ಪಶುತ್ವೇ ಇಚ್ಛಸಿ ಹರೇ ವೇದಪಥಂ ವಿಹಾಯ ತಂ ತ್ವಾ ಬಲಾತ್ ವಾಸ್ತುಕಿ ಮಿಹ ತಚ್ಛಾಸ್ತು ಮಿಹ ತತ್ ಶಾಸ್ತು ಬಲಾತ್ ಶಾಸ್ತು. ನಿನ್ನ ಶಾಸನ ಮಾಡೋಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಏನ್ ಮಾಡ್ತಿದ್ದೇನೆ ನೀನೀಗ? ನಹ ಬಾಂಧವ, ನಮ್ಮ ಬಂಧುಗಳನ್ನ, ಪಿಶಿತಾಸಿ ಧರ್ಮತಃ, ಪಿಶಿತ ಅಂದ್ರೆ ಮಾಂಸ, ಪಿಶಿತಾಸಿಗಳು ಮಾಂಸ ತಿನ್ನೋರು ಅಂದ್ರೆ ಯಾರು? ರಾಕ್ಷಸರು. ರಾಕ್ಷಸರ ಧರ್ಮ ಇದು. ಏನದು? ನರಬಲಿ ಕೊಡೋದು, ತಿನ್ನೋದು ರಾಕ್ಷಸರ ಧರ್ಮ. ಅದು ಮಾಡಕ್ ಹೊಟ್ಟಿದ್ದೀನಿ ಈಗ. ಇಷ್ಟ ರಾಜ ಬಲಿ ಕೊಡಕ್ ಹೊಟ್ಟಿದ್ದೀಯಲ್ಲ, ನನ್ನ ಬಂಧುಗಳು ಅವರೆಲ್ಲ ಕೊಡೋದು. ರೌದ್ರೇ ಮಖೆ ಕಲ್ಪಯಿತುಂ ಪಶುತ್ವೇ, ನೀವು ಪಶುಗಳನ್ನೇ ಮಾಡೋದು ಅಂದ್ರೆ ಯಾಗದಲ್ಲಿ ಕೊಲ್ಲೋದು ಅಂತ. ಬಲಿ ಪಶು ಮಾಡಿದ್ರು ಅಂದ್ರೆ ಏನು? ಇವನ್ನ ಹಾಳು ಮಾಡಿದ್ರು ಅಂತ. ಅದಕ್ಕೆ ಪಶು ಅಂತ ಹೇಳ್ತಾರೆ. ಟೆಕ್ನಿಕಲಿ ಪಶು ಅನ್ನೋ ಪದ ಎಲ್ಲಿ ಉಪಯೋಗಿಸ್ತಾರೆ ಅಂದ್ರೆ, ಯಜ್ಞಕ್ಕೆ ಬಲಿ ಕೊಡ್ತಾರಲ್ಲ ಅದಕ್ಕೆ ಪಶು ಅಂತ ಕರೆಯೋದು. ಗೊತ್ತಾಯ್ತಾ? ನೀನು ಪಶುಗಳನ್ನ ಬಲಿ ಕೊಡ್ತಾರೆ, ಅದು ಕೂಡ ಸುಬ್ಬೆ ಕೊಡಾಗಿಲ್ಲ, ವಿಧಿವಿಧಾನ ಇದೆ. ದರಬಲಿ ಅಂತೂ ಕೊಡಾಗೇ ಇಲ್ಲ, ಅದು ರಾಜಬಲಿ ಕೊಡ್ತಾ ಇದ್ದೇನೆ ನೀನೀಗ. ಅನ್ಯಾಯ. ಅದು ಬಿಡಿಸಕ್ಕೋಸ್ಕರ ನಾವು ಬಂದಿದ್ದೇವೆ ಅಂತ ಓಪನ್ ಡಿಕ್ಲೇರ್ ಮಾಡ್ತಾ ಬಂದಿರೋ ಬಿಡಿಸಕ್ಕೋಸ್ಕರ. ನೀನ್ ಯಾಕೆ ಬಿಡಿಸ್ಬೇಕು? ನೀನ್ ಕನ್ಸರ್ನ್ ಅಂತ ಕೇಳಿದ್ರೆ ಎರಡು ಕನ್ಸರ್ನ್. ಒಂದು ನಮ್ಮ ಬಂಧುಗಳು, ಎರಡನೇ ಕ್ಷತ್ರಿಯರು. ಕ್ಷತ್ರಿಯರಿಗೆ ಏನ್ ಪವರ್ ಇದೆ? ಪೊಲೀಸನ್ನ ಯಾಕೆ ಹಿಡಿದ್ರಿ ಅಂತ ಕೇಳಬಾರ್ದು. ಉಳಿದವರಾರು ಯಾಕೆ ಹಿಡಿದ್ರಿ ಅಂತ ಕೇಳ್ಬೇಕು. ಹೋದ ಕೈಕಾಲು ಮುರ್ಕೊಂಡು, ಕಳ್ಳರು ಹಿಡ್ಕೊಳ್ಳೋಕೆ ಹೋದ, ಕೈಕಾಲು ಮುರ್ಕೊಂಡ, ಕಳ್ಳರು ಸಿಗ್ಲಿಲ್ಲ, ಕೈಕಾಲು ಹೋದ್ಲು. ಯಾರ ಕೇಳಿದ್? ನೀನ್ ಯಾಕೆ ಬೇಕು ಆಚಾರ? ಸುಮ್ಮನೆ ಕೊಡ್ಬಾರ್ದಾಗಿತ್ತು ಅಂತ ಕೇಳ್ತಾ. ಅವಾಗ ಯಾಕೆ ನೀನ್ ಕರ್ತವ್ಯ ಅಲ್ಲ ಅದು. ಪೊಲೀಸರ ಕೇಳೋದಿಲ್ಲ. ಕೈಕಾಲು ಪ್ರಾಣ ಹೋದ್ರು ಕೂಡ ಏನಂತ ಕರ್ತವ್ಯ. ನಾವು ಕ್ಷತ್ರಿಯಗೆ ಕರ್ತವ್ಯ. ಆದ್ರಿಂದಾನೇ ಹಾಗೆ ಮಾಡೋದಕ್ಕೆ ಬಂದಿದ್ದೇವೆ. ನೀನು ರೌದ್ರೇ ಮಖೆ, ರೌದ್ರ ಮಖ ಅಂದ್ರೆ ಎರಡು ಅರ್ಥ. ರುದ್ರದೇವರನ್ನು ಕುರಿತಾದ ಯಜ್ಞ. ಇವನು ರುದ್ರ ಭಕ್ತ, ಬಲಿ ಕೊಡೋ ಕೊಟ್ಟಿದ್ದೆ ಅಂತ ಒಂದ. ರೌದ್ರ ಭಯಾನಕ, ನರಬಲಿ ಕೊಡೋದು ಸಾಮಾನ್ಯನ? ಭಯಾನಕವಾದಂತ ಕೆಲಸ ಮಾಡ್ತಾ ಇದ್ದಿ. ಕಲ್ಪಯಿತುಂ ಪಶುತ್ವೇ ಇಚ್ಛಶ್ಚರೇ ಕೆಲಸ ಮಾಡಿದ್ದೀರಿ. ಏನು? ವೇದ ಪಥಂ ವಿಹಾಯ, ವೇದಗಳಲ್ಲಿ ಏನ್ ಹೇಳಿಲ್ಲ? ನರಬಲಿ ವಿಹಿತವಾಗಿದೆ. ಅರ್ಥಾಯ್ತಾ? ಇದು ವೆರಿ ಇಂಪಾರ್ಟೆಂಟ್. ನರಬಲಿ ಕೊಡೋದನ್ನು ಹೇಳಿಲ್ಲ. ನರಬಲಿ ಕೊಡ್ತಾ ಇದ್ದೆ, ಅವೈದಿಕವಾದದ್ದು. ಅದಕ್ಕೆ ನಾವು ಬಂದಿದ್ದೇವೆ. ನಾವು ಬ್ರಾಹ್ಮಣರ ಕೆಲಸ, ಬ್ರಾಹ್ಮಣರು ನಮ್ಮ ಕೆಲಸ ಏನಿದೆ? ಕ್ಷತ್ರಿಯರು. ಬ್ರಾಹ್ಮಣರಿಗೆ ಧರ್ಮ ಅಲ್ಲ, ವೇದ ತಿಳಿದವರು ನಾವು ಅವೈದಿಕ ಅಂತ ಹೇಳಬೇಕು. ಅದಕ್ಕೆ ವೇಷ ಹಾಕೊಂಡಿದ್ದೇವೆ. ಜೊತೆಗೆ ನಾವು ಕ್ಷತ್ರಿಯರಾದ್ರಿಂದ ಶಾಸನ ಮಾಡೋ ಶಕ್ತಿ ನಮಗಿದೆ, ಬಿಡಿಸಕ್ ಬಂದಿದ್ದೇವೆ. ಬಲಾತ್ ಶಾಸ್ತು ವಿಹಾಗತಾ ವಯಂ, ಅದಕ್ಕೆ ಬಲದಿಂದ ಶಾಸ್ತು ಶಾಸನ ಮಾಡ್ಲಿಕ್ಕೋಸ್ಕರ. ಶಾಧಿಮಾಂ ತ್ವಾಂ ಪ್ರಪನ್ನಂ, ಅರ್ಜುನ ಕೇಳ್ತಾರೆ, ನನಗೆ ಶಾಸನ ಮಾಡು, ಸರಿಯಾಗಿ ತಿಳಿಸು ಅಂತ ಹೇಳ್ತಾರಲ್ಲ ಹಾಗೆ ಶಾಸನ ಮಾಡಕ್ ಬಂದಿದ್ದೇವೆ. ಇಲ್ಲಿಗೆ ಆಗತಾಹ ವಯಂ, ನಾವು 3 ಜನರು ಬಂದಿದ್ದೇವೆ. ಈಗ ನಾವು ಒಂದು ಕೇಳ್ತಾನೆ, ನಾವೇನು ನಿನ್ನ ಕೊಲ್ಲೇಬೇಕು ಅಂತ ನಮ್ಗೆ ಹಠ ಇಲ್ಲ. ವಿಮೋಕ್ಷಯಾಮಃ ಸ್ವಚನಾನ್ಯದಿ ತ್ವಂ ನಮೋಚಯಶ್ಚತ್ಯ ನಿಗೃಹ್ಯ ಚ ತ್ವಾಂ ಮುಂಚಾಥವಾ ತಾನಭಿಯಾಹಿ ವಾಸಂ ಆಸ್ಮಾನ್ ರಣಾಯ ಮರ್ತುಂ ಕೃತನಿಶ್ಚಯೋತ್ರ. ವಿಮೋಕ್ಷಯಾಮಃ ಸ್ವಚನಾನ್ಯದಿ ತ್ವಂ ನ ಮೋಚಯ, ಅದಕ್ಕೆ ನಾವು ಬಂಧುಗಳನ್ನ ಬಿಡುಗಡೆ ಮಾಡೋಕ್ಕೋಸ್ಕರ ಬಂದಿದ್ದೇವೆ. ನಮ್ಮ ಬಂಧುಗಳನ್ನ ನೀನೇನಾದ್ರು ಬಿಡದೆ ಹೋದ್ರೆ ನಿಗೃಹ್ಯ ಚ ತ್ವಾಂ, ನೀನು ನಿಗ್ರಹ ಮಾಡ್ತೇವೆ. ಮುಂಚ ನಾಶ ಮಾಡ್ತೇವೆ, ಬಿಡಿಸ್ಬಿಟ್ಟು ನಾಶ ಮಾಡಿ ಬಿಡಿಸ್ತೇವೆ ಹೊರತು ನಾವು ಸುಮ್ಮನೆ ಹೋಗೋದಿಲ್ಲ. ಆದ್ರೆ ಮುಂಚ ಅಥವಾ ತಾನ್ ಅಭಿಯಾನಿ, ಅವ್ರು ಬಿಡುಗಡೆ ಮಾಡೋದಿಲ್ಲ, ನನ್ನ ಬಗ್ಗೆ ಯುದ್ಧಕ್ಕೆ ಬಾ. ತಾನು ಮುಂಚ ಬಿಡೋದ್ರ ಯುದ್ಧಕ್ಕೆ ಬಾ. ನಿನ್ನೇನ್ ಮಾಡ್ತೇವೆ? ರಣಾಯ ಮರ್ತುಂ ಕೃತನಿಶ್ಚಯೋತ್ರ, ಕೊಂದೇ ಕೊಂದು ಬಿಡಿಸ್ತೇವೆ ಹೊರತು ನಾವು ಸುಮ್ಮನೆ ಹೋಗೋದಿಲ್ಲ. ನೀನಾಗಿ ಬಿಟ್ರೆ ಸರಿ, ಇಲ್ಲೋದ್ರೆ ಏನ್ ಮಾಡ್ತೇವೆ? ಶಾಸ್ತ್ರ ಮಾಡಿ ನಿನ್ನ ಕೊಂದು ಬಿಡಿಸ್ಕೊಂಡು ಹೋಗ್ತೇವೆ. ಹನುಮಂತ ಹೇಳಿದ್ದಾಗೇನೆ, ರಘುತ್ತಮ ಪ್ರಿಯ, ನೀವು ಕೊಟ್ರೆ ಸರಿ, ಇಲ್ದ ಹೋದ್ರೆ ರಾಮದೇವ್ರು ನೀನು ಶಾಸನ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ರೀತಿ ಶಾಸನ ಕೃಷ್ಣ ಹೇಳ್ತಾರೆ. ಒಂದು ಚಾಯ್ಸ್ ಕೊಡ್ತಾರೆ ಈಗಲೂ ಕೂಡ. ಈಗಲೂ ನೀವು ಬಿಡೋದಾದ್ರೆ ತಿದ್ಕೊಳ್ಳೋಕೆ ಅವಕಾಶ ಇದೆ. ಈಗಲೂ ಸಿಕ್ಕರು ಕೂಡ ನಿನ್ನ ನಾವು ಕೊಲ್ಲೋದಿಲ್ಲ, ಇದ್ರ ಕೊಂದು ಬಿಡಿಸ್ತೇವೆ ಆಯ್ತಾ ಅಂತ ಕೇಳಿ.
ಹೇಳ್ತಾರಲ್ಲ ಓಡಿ ಹೋಗ್ತಿದ್ದಾರೆ ನಿಲ್ದು ಎಲ್ಲರೂ ಶೂಟ್ ಮಾಡ್ತೀವಿ ಅಂತಾರಲ್ಲ ಎನ್ಕೌಂಟರ್ ಮಾಡ್ಬೇಕಾಗತ್ತೆ ಈಗ ಅಂತ ಅರ್ಥ ನೀನ್ ಮಾಡಿದವರ ಕೊಲ್ಬೇಕಾಗತ್ತೆ. ನಾವೇನು ಇದು ಮಾಡ್ತಾ ಇಲ್ಲ, ಬಿಟ್ರೆ ತಪ್ಪಿಗೋಸ್ಕರ ಶಿಕ್ಷೆ ಕೊಡ್ತೇವೆ. ತಪ್ಪನ್ನು ತಿದ್ಕೊಳ್ಳೋದಾದ್ರೆ ನಾವು ಕೊಳ್ಳೋದಿಲ್ಲ ಅಂತ. ಮುಂಚಾಥವಾ ತಾನಭಿಯಾಹಿ ವಾಸ್ಮಾನ್ ರಣಾಯ ವರ್ತುಂ ಕೃತನಿಶ್ಚಯೋತ್ರ ಇತೀರಿತೋಸೌ ಭಗದಾಧಿಪೋರುಷ ಜಗಾದನಾಹಂ ಶಿವಯಾಗಯುಕ್ತಾನ್ ಯೋಕ್ಷೆ ಮೋಕ್ಷೆ ಪಶೂನ್ ಯುಗಪದ್ವಾ ಕ್ರಮೇಣ ಯೋತ್ಸೇ ಚ ಯೋ ವೋ ಅಥಾಪಿ ಚಮೂ ಸಹಾಯಾನ್ ಇತೀರಿತಃ ಅಸೌ ಮಗಧಾಧಿಪಃ ಜಗಾಧ ನಾಹಂ ಶಿವಯಾಗಯುಕ್ತಾನ್ ಮೋಕ್ಷೆ ಪಶೂನ್ ಯುಗಪತ್ವಾ ಕ್ರಮೇಣ ಯೋತ್ಸೇ ಚ ವೋ ಅಥ ಅಪಿ ವೋ ಅಂದ್ರೆ ವಹ ಚಮೂ ಸಹಾಯ ಅವನು ಹೇಳಿದ ದೀಕ್ಷೆ ನೋಡ್ರಿ ಹೇಗಿದೆ ಅವನಿಗೆ. ಇತೀರಿತೋಸು ಗಧಾಧಿಪ ಋಷ ಜಗಾದ ನಾಹಂ ಶಿವಯೋಗಯುಕ್ತಾನ್ ಮೋಕ್ಷೆ. ನಾನು ಶಿವಯಾಗದ ಸಂಕಲ್ಪ ಮಾಡಿಬಿಟ್ಟಿದ್ದೆ, ಏನ್ ಮಾಡಿ ಬಿಡೋದಿಲ್ಲ ಅವನಿಗೆ ಅಪೋಸಿಟ್. ಭೀಮಸೇನ ದೇವರು ಶುದ್ಧ ಭಾಗವತ ಧರ್ಮ ಹೇಗೋ ಈ ಶುದ್ಧ ಅಭಾಗವತ ಧರ್ಮ, ಪ್ಯೂರ್ ಬೈಲಿಗೆ ಅಂತಾರಲ್ಲ ಆತ. ಪ್ಯೂರ್ ಬೈಲಿ ಪ್ಯೂರ್ ಏನಿರುತ್ತೆ ಅರ್ಥ ಅದಕ್ಕೆ ರಿಪೇರಿ ಮಾಡಕ್ಕಾಗದೇ ಇರೋದು ಬೈಲಿಗೆ ಅಂತ. ಕೆಲವು ಬಟ್ಟೆ ಇದೆ ಮತ್ತೆ ಸ್ನಾನ ಮಾಡಿ ಮಡಿಗೆ ಆಗ್ಬಿಡುತ್ತೆ. ಈಗ ಯಾವ್ದು ಬದ್ದೆ ತರ್ತಾರೆ, ಇದು ತೊಳೆದು ಹಾಕಿದ್ರೆ ತೀರ್ಥಾಗಿ ಪ್ರೋಷಣೆ ಮಾಡಿದರೆ ಯಾಕೆ ಹೋಗೋದು ಶುದ್ಧ ಆಗತ್ತಾ? ಯಾಕೆ ಸ್ವರೂಪದಲ್ಲೇ ದೋಷ ಇದೆ, ಸ್ವರೂಪದಲ್ಲೇ ದೋಷ ಇದೆ. ಇನ್ನು 10 ದಿವಸ ಆಗಿಲ್ಲ, ಮತ್ತೆ ಸೂತ್ರ ಬಂದಿದೆ ಅವನಿಗೆ. ಕಾಶಿಗೆ ಗಂಗಾ ಸ್ನಾನ ಮಾಡಿದ್ರು ಏನೋನು ಮಡಿ ಬರೋದಿಲ್ಲ, ಅದು ಕಳೆದ್ಮೇಲೆ ಮಾಡಿದ್ರೆ ಬರ್ತದೆ, ಆಗ ಮಾಡಿದ್ರೆ ಬರೋದಿಲ್ಲ. ಆಗ ಸೂತಕ ಇಲ್ಲಿದೆ ಒಳಗಡೆ, ಅದು ಯಾರನ್ನೋ ಮುಟ್ಟಿದ್ದ, ಸೂತಕದವ್ರನ್ನ ಮುಟ್ಟಿದ್ದ, ಸ್ನಾನ ಮಾಡದ ಅದು ಹೋಗ್ಬಿಡ. ಒಳಗಡೆ ಇದು ಹೊರಗೆ ಬಂದಿದೆ, ಇದು ಒಳಗಡೆ ಇರುವ ಹೊರಗಡೆ ಬರೋದು ವೆರಿ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ನೀನೀಗ ಅವ್ನು ಬಿಡುಗಡೆ ಮಾಡಿದ್ರೆ ಸರಿ, ಇಲ್ಲೋದ್ರೆ ಕೊಂದು ಬಿಡ್ತೇವೆ ಅಂದ್ರೆ ಇಲ್ಲ, ಬಿಡುಗಡೆ ಮಾಡೋದಿಲ್ಲ. ದೀಕ್ಷೆ ಆಗಿದೆ ಅವನಿಗೆ. ಮೋಕ್ಷೆ ಪಶೂನ್ ಯುಗಪದ್ವಾ ಕ್ರಮೇಣ. ನಾನು ಯುದ್ಧಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಯೋಚನೆ ಯುದ್ಧ ಮಾಡ್ತೇನೆ, ನನಗೇನು ಯೋಚನೆ ಇಲ್ಲ. ಯುಗಪದ್ವಾ ಕ್ರಮೇಣ, ಒಟ್ಟಿಗೆ ಬೇಕಾದ್ರೆ 3 ಜನ ಯುದ್ಧಕ್ಕೆ ಬಂದ್ರು ಸರಿ, ಅಥವಾ ಒಬ್ಬೊಬ್ರು ಬಂದ್ರು ಸರಿ, ನಾನಂತೂ ಬಿಡೋದಿಲ್ಲ ಅಂತೇಳಿ. ಭೂ ಅಥಾಪಿ ಚಬೂ ಸಹಾಯ, ಅಥವಾ ಸೈನ್ಯ ಬೇಕಾದ್ರೆ ತಗೊಂಡ್ಬೇಕಾದ್ರೆ ಹೋಗಿ ಬಂದಿದ್ದೀರಲ್ಲ, ಸೈನ್ಯ ತಗೊಂಡು ಬಂದ್ರು ಪರವಾಗಿ. ಒಬ್ರು ಬರಬಹುದು, 3 ಜನ ಬರಬಹುದು, ಸೈನ್ಯ ಸಮೇತ ಬರಬಹುದು. ನಾನಂತೂ ಯುದ್ಧಕ್ಕೆ ರೆಡಿನೇ ಹೊರತು ಯಾವುದಕ್ಕಲ್ಲ ಬಿಡುಗಡೆ ಮಾಡೋದಿಲ್ಲ ಅಂತ. ಸತ್ರು ಬಿಡೋದಿಲ್ಲ ಅಂತಾರಲ್ಲ, ಇದೇನಂತಾರೆ ಇದಕ್ಕೆ? ಮಹಾಹಠ, ಬರೀ ಹಠ ಅಲ್ಲ, ಭಾರಿ ಹಠ. ಅದಕ್ಕೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ತ್ರ, ಅಂಧ ತಾಮಿಸ್ತ್ರ ಅಂತೇಳಿ. ಅವಿದ್ಯೆ ಎಷ್ಟು ವಿಧ? 5 ವಿಧ. ಅವಿದ್ಯೆ ಅಂದ್ರೇನು? ಮಿಥ್ಯಾಜ್ಞಾನ. 5 ವಿಧ. ಕ್ಲೈಮ್ಯಾಕ್ಸ್ ಯಾವುದು ಅಂದ್ರೆ ಮರಣಂತೂ ಅಂಧ ತಾವದೃಶ್ಯ. ಅಂದ್ರೆ ತಾವು ಹಿಡಿದ ಹಠಕ್ಕೋಸ್ಕರ, ತಪ್ಪಿಗೋಸ್ಕರ ಪ್ರಾಣ ಬೇಕಾದ್ರು ಬಿಡ್ತಾರೆ ಹೊರತು ಏನ್ ಮಾಡೋದಿಲ್ಲ ಅವರು, ಕರೆಕ್ಟ್ ಮಾಡ್ಕೊಂಡು. ಅಂಥವ್ರನ್ನ ಮಹಾಪಾಪಿಗಳು ಅಂತ ಕರೆಯೋರು. ಅದಕ್ಕೆ ಹೇಳ್ತಾರೆ ನಾ ಸತ್ರು ಬಿಡೋದಿಲ್ಲ ಅಂತ ಹೇಳಿ ಗೊತ್ತಿದ್ದೆ. ಇದಕ್ಕೆ ನೀವೇ ಬನ್ನಿ. ಈ ಕೃಷ್ಣ ಹೇಳ್ತಾನೆ, ನಿರಾಯುಧ ಸಾಯುಧೋವಾ ಯುಷ್ಮದಿಷ್ಟಾಯುಧೇನವಾ ಏಕೋಪಿ ಸಕಲೈರ್ಯೋತ್ಸೆ ಸಸೈನ್ಯೋವಾ ಸಸೈನಿಕಾನ್. ಹೇಳ್ತಾನೆ ನಿರಾಯುಧ ಸಾಯುಧೋವಾ. ನಿರಾಯುಧರಾಗಿ ಯುದ್ಧಕ್ಕೆ ಬರ್ತೀರಾ, ಮಲ್ಲ ಯುದ್ಧ ಅದಕ್ಕೂ ರೆಡಿ. ಸಾಯುಧ ನೀವೇನಾದ್ರೂ ಆಯುಧ ಅದಕ್ಕೂ ರೆಡಿ ಇದೆ. ಯುಷ್ಮದಿಷ್ಟಾಯುಧೇನವ, ನಿಮ್ ಚಾಯ್ಸ್. ಈಗ ಯಾವ ಬೇಕಾದ್ರೆ ತಗೊಂಡ್ಬನ್ನಿ. ಉದಾಹರಣೆಗೆ ಕತ್ತಿ ಯುದ್ಧದ ಎಕ್ಸ್ಪರ್ಟ್ ಇರ್ತಾರೆ, ಗದಾ ಯುದ್ಧ ಎಕ್ಸ್ಪರ್ಟ್ ಇರ್ತಾರೆ. ನಿಮಗೆ ಜನರಿಂದ ಮಾತಾಡೋದು, ನಿಮಗೆ ಚಾಯ್ಸ್ ಕೊಡ್ತೇನೆ. ನಿಮ್ ಇಷ್ಟ ಬಂದ ಆಯುಧ ತಗೊಂಡ್ಬೇಕಂದ್ರೆ ಯಾವ ಆಯುಧ ಬೇಕಾದ್ರೆ ತಗೊಂಡ್ಬೇಕು. ನಾನು ಮಾತ್ರ ನೀವ್ ಹೇಳಿದಾಗ ಹೇಳ್ತೇನೆ ಬೇಕಾದ್ರೆ, ಈ ರೀತಿ ಆ ರೀತಿಯೇ ಬೇಕಾಗ್ತದೆ. ಏಕೋಪಿ ಅಂದ್ರೆ ಹಠಬಾರಿ ತರದ ಕ್ಲೈಮ್ಯಾಕ್ಸ್ ಇವನು, ಅರ್ಥ ಆಯ್ತಾ? ಹಠಬಾರಿ ತರ ಕ್ಲೈಮ್ಯಾಕ್ಸ್ ಅಲ್ಲಿದ್ದಾನೆ. ಏಕೋಪಿ ಸಕಲೈರ್ಯೋತ್ಸೆ, ಅಥವಾ 3 ಜನ ಒಟ್ಟಿಗೆ ಬಂದ್ರೆ ನಾವು ಒಬ್ಬನೇ ಯುದ್ಧ ಮಾಡೋದ್ರು ಮಾಡ್ತೇನೆ. ಸಸೈನ್ಯೋವಾ ಸಸೈನಿಕ, ಬೇಕಾದ್ರೆ ಸೈನ್ಯ ತಗೊಂಡು ಬಾ ಅಂದ್ರೆ ಬರ್ತೇನೆ, ಗೊತ್ತಾಯ್ತಾ? ನೀವು ಸೈನ್ಯ ತಗೊಂಡು ಅದ್ರ ಮೇಲೆ ರೆಡಿ ಇದ್ದೇನೆ, ನೀವು ಸೈನ್ಯ ತಗೊಂಡು ಹಾಗೆ ನಾನು ಬಂದ್ರೆ ಅದಕ್ಕೂ ರೆಡಿ ಇದ್ದೇನೆ. ಎಷ್ಟು ದುರಹಂಕಾರ, ಎಷ್ಟು ಮಾತಾಡ್ತಾರೆ ಜನ. ನೋಡೋದಕ್ಕೆ ಏನಿರ್ತದೆ, ಅವನ ಭಕ್ತರಿ ಬಾರಿ ಚಪ್ಪಾಳೆ ಹಾಕ್ತಾರೆ. ಯಾಕೆ? ನಮ್ಮ ಗುರು ಹೇಗಿದ್ದಾರೆ ನೋಡಿದ್ರ ಅಂತೇಳಿ. ನಮ್ಮ ಗುರು ಎಷ್ಟು ಹಠ ಇದೆ ಅವರಿಗೆ, ಆ ರೀತಿ ಇರಬೇಕು. ಹಠಬಾರಿ ತರ ಹೀಗೆ ಕಲಿಬೇಕು ಅಂತ ಅರ್ಥ. ಅದಕ್ಕೆ ಉತ್ತರ ಕೊಡ್ತಾರೆ, ಕೃಷ್ಣ ಉತ್ತರ ಕೊಡ್ತಾರೆ. ಇತ್ಯುಕ್ತವಂತಂ. ಅದಕ್ಕೆ ಯಾರು ವಿವಾರ್ಜನ ಮಾತಾಡೋದಿಲ್ಲ, ವೇದವ್ಯಾಸರು ಮಾತಾಡ್ತಾ ಇದ್ದಾರೆ. ಅದು ಆಚಾರ್ಯ ಹೆಚ್ಚು ಮಾತಾಡೋದಿಲ್ಲ, ಕೋಟ್ ಮಾಡ್ತಾ ಹೋಗ್ತಾರೆ. ನಮ್ಗೂ ವೇದವ್ಯಾಸರು ಮಾತಾಡ್ತಾರೆ, ವೇದ ಉಕ್ತಂಚ ಸ್ಕಾಂದೆ ಉಕ್ತಂಚ ಬ್ರಹ್ಮಾಂಡೆ. ಅದ್ರ ಅರ್ಥ ಏನು? ದೇವರು ಮಾತಾಡ್ತಾರೆ ಅಂತ. ದೇವ್ರು ಆರ್ಡರ್ ಕಾಪಿ ತೋರಿಸ್ತಾರಲ್ಲ ಹಾಗೆ, ಆರ್ಡರ್ ಕಾಪಿ ತೋರಿಸ್ಬಿಟ್ಟು ಏನೋ ಮಾಡಾಗಿಲ್ಲ. ಅವ್ನು ಆರ್ಡರ್ ಆಗಿದೆ, ಕಾಪಿ ತೋರಿಸ್ಬೇಕು, ಅವ್ನ ಜವಾಬ್ದಾರಿ ಅದು, ಗೊತ್ತಾಯ್ತಾ? ನೋಡಿ ಹೇಗಿದೆ. ಅದಕ್ಕೆ ಅವ್ರ ಮಧ್ಯೆ ಮಾತಾಡ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್. ಆಯ್ತಾ? ಸ್ವರಮೂಲ ಗ್ರಂಥಗಳಲ್ಲಿ ಕೊಟೇಶನ್ಸ್ ಎಷ್ಟಿದೆ ಅಂದ್ರೆ
ಅದೆಲ್ಲ ತೆಗೆದಾಕ್ಬಿಟ್ಟು ಆಚಾರ ಮಾತ್ರ ಸಿಗೋದು ಭಾರಿ ಕಡಿಮೆ. ಲಾಂಗ್ ಸೆಂಟೆನ್ಸ್ ಅಂತೂ ಇಲ್ವೇ ಇಲ್ಲ, ಚಿಕ್ಕ ಚಿಕ್ಕ ವಾಕ್ಯಗಳು, ಭಾರಿ ಚಿಕ್ಕ ವಾಕ್ಯಗಳು. ಆ ರೀತಿ ಯಾರು ಬರೆಯೋದಿಲ್ಲ. ಭಾಷ್ಯಕಾರರದ ಏನೇಳೋ ಕಲ್ಪನೆ ಇರುತ್ತೆ, ಆಚಾರ ಹಾಗೆ ಮಾಡಲಿಲ್ಲ. ವೆರಿ ವೆರಿ ಸಿಂಪಲ್. ನೋಡಿದವರಿಗೆ ಮಿನಿಮಮ್ ಸಂಸ್ಕೃತ ಬಂದ್ರೆ ಸಾಕು. ಇವತ್ತು ಕೋರ್ಟ್ ಆರ್ಡರ್ ಅಲ್ಲಿ ಹೇಗಿರುತ್ತೆ ಗೊತ್ತಾ, ಕೆಲಸ ಒಂದೇ ಒಂದು ಡಿಸ್ಮಿಸ್ಡ್ ಅಷ್ಟೇ. ಅಪೀಲ್ ಏನ್ ಹಾಕಿರ್ತಾರೆ, ಡಿಸ್ಮಿಸ್ಡ್. ಅದು ಮೇನ್ ಆರ್ಡರ್ ಅದೇ, ಏನೇನಿದೆ ಅಥವಾ ಅಪ್ರೂವ್ಡ್, ಈ ತರ ಇದೆ. ಅದು ಈ ತರ ಹಾಕಲ್ಲ. ಪೊಯಿಟಿಕಲ್ ಲ್ಯಾಂಗ್ವೇಜ್ ಉಪಯೋಗಿಸಲ್ಲ, ಗೊತ್ತಾಯ್ತಾ? ಡಿಫಿಕಲ್ಟ್ ಲ್ಯಾಂಗ್ವೇಜ್ ಉಪಯೋಗಿಸಲ್ಲ. ಸಿಂಪಲ್ ಆಗಿ ಏನ್ ಹೇಳ್ತಾರೆ, ಡಿಸ್ಮಿಸ್ಡ್ ಅಷ್ಟೇ. ಇದೇ ರೀತಿ ಅಂದ್ರೆ ಯಾವ ಆರ್ಡರ್ ಹೇಗಿರಬೇಕು, ಸಿಂಪಲ್ ಆಗಿರ್ಬೇಕು. ಹೊರತು ಕಾಂಪ್ಲಿಕೇಟ್ ಅದಕ್ಕಿಂತ ಕೋರ್ಟ್ಗೆ ಹೋಗಿರಬಾರ್ದು. ಇದ್ರ ಮೀನಿಂಗ್ ಏನು ಅಂತ ಹೇಳಿ ಅದು ವೇದವ್ಯಾಸರ ಕಥೆಗೆ ಭಾರಿ ಸಿಂಪಲ್. ಆಚಾರ ವಾಕ್ಯಗಳು ಭಾರಿ ಬಾಲ ಸಂಗಮಪಿ ಬೋಧ ಯದೃಶ್ಯಂ. ಡಿಫಿಕಲ್ಟ್ ಬರದ ಜ್ಞಾನಿಗಳು ಅಂತ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಅದು ಶಾಸ್ತ್ರ ಹಾಗಲ್ಲ, ಸಿಂಪಲ್ ಆಗಿ ಹೇಳಿದ್ರೆ ಜ್ಞಾನಿಗಳು ಅಂತ. ಯಾಕೆ ಡಿಫಿಕಲ್ಟ್ ಮಾಡ್ತಾರೆ ಗೊತ್ತಾ, ವಿಶ್ವರಿಗೆ ಗೊತ್ತಿಲ್ಲ. ಗೊತ್ತಾಗಬಾರ್ದು ಏನ್ ಮಾಡ್ತಾರೆ, ವಾಗ್ಬಲ್ ಜಗ್ಲರಿ ಶುರು ಮಾಡ್ತಾರೆ. ಅದು ಅರ್ಥ ಆಗ್ಲಿರೋದು ಅದೇ ಡಿಫಿಕಲ್ಟ್, ಗೊತ್ತಾಯ್ತಾ? ನೀನೆಲ್ಲಿ ನಾವೆಲ್ಲಿ ಅಂತ ಆ ತರ. ಇವ್ರು ಹಾಗಲ್ಲ, ವಿಷಯ ಸರಿ ಇದ್ರೆ ಏನ್ ಮಾಡ್ತಾರೆ, ಸಿಂಪಲ್ ಆಗಿ ಹೇಳ್ತಾರೆ. ಅದಕ್ಕೆ ಅವನು ಎಸ್ ಇದೆ, ಫ್ರಾನ್ಸಿಸ್ ಬೇಕನ್ನಂತ ಒಬ್ಬನು, ಅವನು ಎಸ್ ಅಂತ ಬರೀತಾನೆ. ಬರೀ 3 ಭಾಗ ಮಾಡ್ತಾನೆ. ಯಾರು ಸಿಂಪಲ್ ಆಗಿ ಹೇಳ್ತಾರೆ, ಕಡಿಮೆ ಹೇಳ್ತಾರೆ ಮತ್ತು ಸರಳವಾಗಿ ಹೇಳ್ತಾರೆ, ಆ ವಿಷಯ ಗೊತ್ತಿದೆ ಅವರಿಗೆ ಅಂತ ಅರ್ಥ. ಯಾರು ಡಿಫಿಕಲ್ಟ್ ಆಗಿ ಹೇಳ್ತಾರೆ, ವಿಷಯ ಗೊತ್ತಿಲ್ಲ ಅಂತ ಅರ್ಥ ಅಂತ. ಮತ್ತೆ ಕಡಿಮೆ ಹೇಳುವುದು, ಹೆಚ್ಚಂತ ಹೇಳಬಾರ್ದು, ಕಡಿಮೆ ಹೇಳುದು. ಅದಕ್ಕೆ ಆಚಾರ ಫುಲ್ ಸ್ಯಾಟಿಸ್ಫೈ ಆಗೋದು ಅವ್ರದೇನೆ. ಭಾರಿ ಸಿಂಪಲ್ಲು, ಭಾರಿ ಸರಳ, ಭಾರಿ ಚಿಕ್ಕದು. ವ್ಯತ್ಯಾಸ ಒಂದೊಂದೇ ಪೇಜ್ ಅಲ್ಲ, ತತ್ವಸಂಖ್ಯಾರು ಎಲ್ಲ ಒಂದೊಂದೇ ಪೇಜ್. 10 ಪ್ರಕರಣದಲ್ಲಿ 7 ಪ್ರಕರಣ ಭಾರಿ ಚಿಕ್ಕ ಪ್ರಕರಣಗಳು. ಯಾತಕ್ಕೆ ಹಾಗೆ ಮಾಡಿದ್ರು ಅಂದ್ರೆ ಬಿರಿ ಹೇಳಿದ್ರೆ ಬೇರೆ ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಅಷ್ಟನ್ನು ಉಳಿದವ್ರು ಹೇಳ್ಬೇಕಾದ್ರೆ 106 ಪುಟ ಉಪಯೋಗಿಸ್ತಾರೆ. ಇದು ಭಾರಿ ಅದೆಲ್ಲ ಸ್ಟೈಲ್ ಅಬ್ಸರ್ವ್ ಮಾಡ್ಬೇಕು. ಆಚಾರ್ಯ ಹೇಗೆ ಬರೀತಾರೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿದ್ರೆ ಹಾ ಇಲ್ಲ, ಅರ್ಥ ಆಗೋದು 2 ತರ. ಒಂದರ್ಥ ಆಗ್ಲಿಕ್ಕೆ ನಿಮಗೆ ಟೀಕಾ ಬೇಕೇ ಇಲ್ಲ, ಅರ್ಥ ಆಗಿಬಿಡುತ್ತೆ. ಈಗ ಫುಲ್ ಡೆಪ್ತ್ ಹೋಗ್ಬೇಕಾದ್ರೆ ಏನ್ ಬೇಕೀಗ, ಅದಕ್ಕೆ ಬೇಕು. 2 ಇವ್ರದ್ದು ABC ಬಿದ್ದೇ ಅರ್ಥ ಆಗಲ್ಲ ಫಸ್ಟ್ ನಿಮಗೆ. ಮೇಲಿನ ಚೌಕನೇ ಅರ್ಥ ಆಗಲ್ಲ ಏನ್ ಬರೀತಾರೆ. ಕಾರಣ ಪ್ರಾಬ್ಲಮ್ ಇರೋದು ಅಲ್ಲಿ. ಯಾವಾಗಲೂ ಅಷ್ಟೇ, ಸತ್ಯ ಹೇಳ್ಬೇಕಾದ್ರೆ ತಕ್ಕಂತ ಹೇಳ್ಬೇಕು. ಸುಳ್ಳು ಹೇಳ್ಬೇಕಾದ್ರೆ ಅದೇನಾಯ್ತು ಏನು ತರಕ ಶುರು ಮಾಡ್ತಾರೆ. ಆಗ್ಬೇಕಟ್ಟು ಕತೆ ಕಟ್ಟಕ್ಕೆ ಶುರು ಮಾಡ್ತಾನೆ ಇದಾನೆ. ಅವಾಗ ಗೊತ್ತಾಗ್ಬಿಡು ಸುಳ್ಳು ಹೇಳ್ತಾರೆ ಅಂತ. ಫ್ರೇಮ್ ಮಾಡ್ಕೋಬೇಕು ಒಳಗಾಳೆ. ಸತ್ಯ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಕೆಲಸ ಸತ್ಯ ಭೂಕ, ಸತ್ಯ ಹೋದ್ ಬಿಡ್ತಾರಷ್ಟೇ, ಸಿಂಪಲ್. ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದು ಹೇಳೋ ಕತೆ ಹೇಳ್ಬೇಕಾಗಿಲ್ಲ. ಸುಳ್ಳು ಹೇಳೋನು ಬರೀ ತಲೆ ಆಡಿಸಿದ್ರೆ ಸಾಧ್ಯ, ಎಕ್ಸ್ಪ್ಲೇನ್ ಮಾಡ್ಬೇಕಾಗಿ. ಅದಕ್ಕೆ ಹೇಳ್ತಾರೆ ಸತ್ಯ ಯಾವಾಗಲೂ ಸಿಂಪಲ್ಲು, ಸರಳ, ನೇರ. ಸ್ವರೂಪಗಳ ಸತ್ಯಗಳಾದ್ದರಿಂದ ಹೇಗಿವೆ ಅವು ಬೇರೆ ಸ್ಮಾಲ್. ಅದನ್ನು ಡಿಫಿಕಲ್ಟ್ ಮಾಡಿರೋ ಟೀಕಾ ಟಿಪ್ಪಣಿ ಯಾತಕ್ಕೆ ಬೇಕಾಗಿ ವಿವರಣೆ ಕೊಳ್ಳಕ್ಕೋಸ್ಕರ ಮಾಡಿದ್ರೆ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ನಿಜವಾಗ್ಲೂ ಕಂಪೇರ್ ಮಾಡಿ ಸುಮ್ಮನೆ ಓದೋರಿಗೆ ನಿಮಗೆ ಟೀಕಾ ಟಿಪ್ಪಣಿ ಸುಮ್ಮನೆ ಓದಿ ನಿಮಗೆ ಸಾಮಾನ್ಯವಾಗಿ ಏನು ಅರ್ಥ ಆಗಲ್ಲ. ಆ ಸ್ವರೂಪದಲ್ಲಿ ಮಾತ್ರ ಸ್ವಲ್ಪ ಅರ್ಥ ಆಗಲ್ಲ. ಒಂದೇ ಗೋವಿ ಸಂದಾನಂದೇ ವಂದ್ಯಂ ಸದಾನಂದಂ ವಾಸುದೇವ ನಿರಂಜನ. ಮಣಿಮಂಜರಿಗಿಂತ ಸಿಂಪಲ್. ಭಗವದ್ಗೀತೆ ಶ್ಲೋಕಗಳು ಹಾಕೇನೆ ಬಹಳ ಸಿಂಪಲ್. ಗೊತ್ತಾಯ್ತಾ? ಏವ ಮುಕ್ತ ಶ್ರೀಕೇಶಂ ಗುಡಾಕೇಶ ಪರಂತಪ ಅಂತ ಹೇಳ್ಬೇಕಾದ್ರೆ ಏನು ಕಷ್ಟದ ಹೆಸರೇ ಇಲ್ಲ. ಅರ್ಥ ಮಾಡ್ಬೇಕಾದ್ರೆ ಬೆಳೀತಾ ಹೋಗುತ್ತೆ. ಕರ್ಮಣ್ಯವಾದಿ ಕಾರ್ಯ ಸುಲಭ. ಅದು ಒಳಗೆ ಬಿಡಿಸಾಗಿರ್ತಾರೆ, ಕಷ್ಟ ಆಗುತ್ತೆ. ಅದು ಬೇರೆ ವಿಷಯ. ಡಿಫಿಕಲ್ಟ್ ಇರೋದು ಬೇರೆ, ಹೇಳೋದು ಡಿಫಿಕಲ್ಟ್ ಮಾಡೋದು ಬೇರೆ. ಹೇಳೋ ಡಿಫಿಕಲ್ಟ್ ಮಾಡಬಾರದು. ಹೇಗಿರ್ಬೇಕದು, ಸಿಂಪಲ್ ಆಗಿರ್ಬೇಕು, ಸತ್ಯವಾಗಿರ್ಬೇಕು, ಹೇಳಕ್ ಬರುತ್ತೆ. ಈ ದೃಷ್ಟಿಯಿಂದ ಆಚಾರ್ಯ ಗುರುದಾರಿ ತಿಳ್ಕೊಂಡ್ಬಿಟ್ರು. ಹೇಗೆ ಬರೀತಾರೆ ನೋಡಿದ್ರ, ಯಾರಾಗತ್ತೆ ಒಂದು ಲೈನ್ ಬರೀತಾರೆ, ಆಚಾರ್ಯ ಸಿಂಪಲ್ ಆಗಿ ಬರೆದು ಬಿಟ್ಟಿದ್ದಾರೆ. ಇದು ಗುಣ. ಇದು ಅವ್ರು ಏನ್ ತಿಳ್ಕೊಂಡ್ರು ದೋಷ ಅಂತ ತಿಳ್ಕೊಂಡ್ರು, ತಪ್ಪದು. ಸ್ವಲ್ಪ ಅರ್ಥ ಆಗುತ್ತೆ. ಹೇಳಿದ್ದೆ ಆಚಾರ್ಯ ಸ್ವರಮೂಲ ಗ್ರಂಥಗಳು ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಟೀಕಾ ಸ್ವಲ್ಪ ಕಷ್ಟ, ಟಿಪ್ಪಣಿಗಳು ಭಾರಿ ಕಷ್ಟ ತಿಳಿತಿಲ್ಲ. ಟಿಪ್ಪಣಿ ಮೇಲೆ ಓದಿದಾಗ ಭಾರಿ ಕಷ್ಟ ಆಗುತ್ತೆ. ಅದು ಮೊದಲು ಗುರಿ ಮೂಲ ಓದಿ ಬಿಡ್ಬೇಕು, ಒಂದರ್ಥ ಆಗಿಬಿಡುತ್ತೆ. ಆಮೇಲೆ ಟೀಕಾ ಓದ್ಬೇಕು, ಸ್ವಲ್ಪ ಡೆಪ್ತ್ ಬರ್ತದೆ. ಟಿಪ್ಪಣಿ ಆಮೇಲೆ ಹೋದ್ರೆ ನೀಟಾಗಿ ಅರ್ಥ. 3 ಸತ್ಯ, ಅದಕ್ಕೆ 3 ಸತ್ಯ ಅಂತ ಹೇಳ್ತಾರೆ. 3 ಸತ್ಯ ಮಾಡಿದಾಗ ಅದು ಆವೃತ್ತಿ ಅಂತ ಕರೀತಾರೆ, ಒಂದಕ್ಕೆ ಆವೃತ್ತಿ ಅಂತ ಕರೆಯೋದಿಲ್ಲ. ಅವಾಗ ಅರ್ಥ ಆಗುತ್ತೆ. ಇವ್ರು 3 ಫಸ್ಟ್ ಏನ್ ಮಾಡ್ತಾ ಇದ್ರು ಹೇಳ್ಬೇಕಾದ್ರೆ ಈ ಕಡೆ ಟಿಪ್ಪಣಿ ಸಮೇತನೇ ಹೇಳ್ಬಿಡ್ತಾರೆ. ಅರ್ಥಾತ್ ಏನೇನು ಗೊತ್ತಾಗದಾಗ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಫಸ್ಟ್ ಪ್ರವೀಣ್ ಟಾಪಿಕ್ ಹಾಕ್ತಾರಲ್ಲ ಆ ತರ. ಕೆಮಿಸ್ಟ್ರಿ ಫಸ್ಟ್ ಟಾಪಿಕ್ ಹಾಕಿದ್ರೆ ಈಗ ಮುಂದೆ ಓದೋರಿಗೆ ಅನುಕೂಲ ಆಗುತ್ತೆ ಏನು ಅಂತೇಳಿ. ಆ ಕೆಮಿಸ್ಟ್ರಿ ಏನೋ ಒಂದು ವರ್ಕ್ ಟೈಪ್ ಹಾಕಿಬಿಟ್ರೆ ಯಾವ ಪುಸ್ತಕವರಿಗೆ ಗೊತ್ತಾಗೋದಿಲ್ಲ ಅಂತಾರ. ಹಾಗಾಗ್ಬಾರ್ದು, ವಿಷಯ ನೇರ ಹೇಳ್ಬೇಕು. ಯದ್ಬಾಂಧವಾನ್ನಃ ಪಿಹಿತಾಸಿ ಧರ್ಮತೋ ರೌದ್ರೇ ಮಖೇ ಕಲ್ಪಯಿತುಂ ಮತ್ತೆ ಹೇಳಿದ್ರು. ಇತೀರಿತೋಸೌ ಮಗದಾಧಿಪಃ ಇತ್ಯುಕ್ತವಂತಂ ಅವದತ್ ಅಜಿತೋರು ಬಲೋ ಹರಿಹಿ ಏಹಿ ಏಕಮೇಕೋ ವಾ ಅಸ್ಮಾಸು ಸಸೈನ್ಯೋ ವಾ ರಣೇ ನೃಪ ಏನ ಕಾಮಯಸೇ ಯೋದ್ಧುಂ ತನ್ನ ಅಸಾತಯದೃತಂ ನಿರಾಯುಧ ಸಾಯುಧೋ ವಾ
ತದಭೀಷ್ಟಾಯುಧೇನವಾ ಅವ್ರ ಮಾತನ್ನು ಪೂರ್ತಿ ಕೃಷ್ಣ ತಿರ್ಗಿಸ್ದ. ನೋಡು, ನಮ್ಮನ್ನು ಯಾರು ಬೇಕಾದ್ರೆ ಒಬ್ಬರನ್ನ ಆರಿಸ್ಕೊ, ಆಯುಧ ಬೇಕಾದ್ರೆ ತಗೋ, ನಿರಾಯುಧನಾಗಿ ಬಾ, ಇಷ್ಟ ಆಯುಧ ಬೇಕಾದ್ರೆ ತಗೊಂಡ್ಬಾ, ಸೈನ್ಯ ಬೇಕಾದ್ರೆ ತಗೊಂಡ್ಬಾ, ಏನ್ ಬೇಕಾದ್ರೆ ಅವ್ನು ಪೂರ್ತಿ ರಿಪೀಟ್ ಮಾಡ್ತಾ ಕೃಷ್ಣ. ಈಗ ನಿನ್ನ ಚಾಯ್ಸ್ ಕೊಡ್ತೇವೆ, ನಿನ್ನ ಚಾಯ್ಸ್ ನಾವು ಒಪ್ಪೋದಿಲ್ಲ, ಆ ಚಾಯ್ಸ್ ನಾವು ಕೊಡ್ತೇವೆ ನಿನಗೆ ಅಂತ. ಯಾಕೆ ಅಂತ ಪ್ರಶ್ನೆ. ಇದು ಬರೀ ಜರಾಸಂಧ ಬೇರೆ ದಾರಿ ಇಲ್ಲ ಅವನಿಗೀಗ, ಮಾತಾಡಲೇಬೇಕು, ದುಷ್ಟಾನ ಬಿಡಾಗಿಲ್ಲ, ಅದಕ್ಕೆ ಒಂದು ಹೇಳ್ಕೊಂಡ ಹಾಗೆ ಬೇಕಾದ್ರೆ ಬರ್ರಿ ಅಂತೇಳಿ. ಇದೇ ಮಾತನ್ನು ದುರ್ಯೋಧನ ಕೂಡ ಹಾಗೆ ಹೇಳ್ತಾನೆ. ಸರ್ವೊಂದು ಎದ್ದು ಬಂದ ಮೇಲೆ ಅವ್ರಾಗ ಹಾಗೆ ಮಾತಾಡ್ತಾರೆ ಒಂದೇ ರೀತಿ. ಹೆಲ್ಪ್ಲೆಸ್ ಈಗ ಏನು ಮಾಡಕ್ ಬರಲ್ಲ ಅವ್ರಿಗೀಗ. ಅವ್ರಿಗೆ ಗೊತ್ತು ನಾ ಧರ್ಮ ಬಿಟ್ರೆ ಇವರು ಧರ್ಮ ಬಿಡಲ್ಲ ಅಂತ ಗೊತ್ತು ಅವರಿಗೆ, ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಆದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಕೃಷ್ಣ ಅದ್ರ ರಿಪೀಟ್ ಮಾಡ್ತಾನೆ. ಈಗ ನಮಗನ್ಸುತ್ತೆ ಜರಾಸಂಧನ ಮಾತು ಅದೇ ರೀತಿ ಇದೆ, ಕೃಷ್ಣನ ಮಾತು ಒಂದೇ ರೀತಿ ಇದೆ. ಸೊ ಇದರಿಂದ ಜರಾಸಂಧ ಈಕ್ವಲ್ ಫೈಟ್ ಕೊಟ್ಟಾಗ ಆಯ್ತಲ್ಲ ಅಂದ್ರೆ ಅಲ್ಲ. ಕೃಷ್ಣ ಏನ್ ಹೇಳ್ತಾನೆ ಅದು ಮಾಡಿ ತೋರಿಸಿದ್ದಾರೆ. ಕೃಷ್ಣ ಏನ್ ಮಾಡಿದ್ದಾನೆ, ಸೈನ್ಯ ತಗೊಂಡು ಬಂದಿಲ್ಲ, ರೆಡಿಯಾಗಿ ಬಂದ್ಬಿಡ ಹೋಲಪ್ಪ ಹೋಗಿ ತಕ್ಷಣ ತರ್ತೀವಿ ಎಂಬಾಗಿಲ್ಲ, 1000 ಕಿಲೋಮೀಟರ್ ಹೋಗಿ ಬರ್ಬೇಕು. ಸೊ ಬಂದಿದ್ದಾರೆ ಅಂದ್ರೆ ಏನ್ ಹೇಳ್ತಾನೆ ಕೃಷ್ಣ, ಈ ಮೀನ್ಸ್ ಬೈ ವಾಟ್ ಈಸ್ ಸೆಡ್. ಆದ್ರೆ ಇವ್ರು ಹಾಗಲ್ಲ, ಬಂದು ಜೋಗಿಯಲ್ಲಿ ಮಾತಾಡೋದು ಬೇರೆ, ವಿಷಯ ಇಟ್ಕೊಂಡು ಮಾತಾಡೋದು ಬೇರೆ. ನಾವ್ ಬಂದ್ಬಿಟ್ಟಿದ್ದೇವೆ ಈಗಾಗಲೇ, ಸೈನ್ಯ ತಂದೆ ಇಲ್ಲ ನಾವೀಗ, ಗೊತ್ತಾಯ್ತಾ. ಆಯುಧ ಕೂಡ ಬರೀ ಕೈಲಿ ಆಯುಧ ಕೂಡ ತಂದಿಲ್ಲ. ಸೊ ಎಲ್ಲದಕ್ಕೆ ರೆಡಿ ಅಂತ ಆಗ್ತದೆ. ನೀವು ಬಾಯಲ್ಲಿ ಹೇಳ್ತಿದ್ದೆ ಅಷ್ಟೇ ಹೊರತು ನಿಮಗೆ ಇಲ್ಲ, ನಾವು ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ ಈಗಾಗಲೇ. ಅದೇನಾಯ್ತು ಈಗ ಅಲ್ಲಿಗೆ, ಅದೇ ಆಕ್ಚುಲಿ ಸತ್ಯ ಹೇಳ್ತಿದ್ದಾನೆ ಅವನು, ತನ್ನ ದುರಹಂಕಾರ ತೋರ್ಸಕ್ಕೆ ಹೇಳಿದ ಅಷ್ಟೇ ಹೊರತು ಸತ್ಯ ಅಲ್ಲ. ಇದು ಪ್ರಶ್ನೆ ಬಂತೀಗ. ಇತ್ಯುಕ್ತವಂತಂ ಅವದತ್ ಅಜಿತೋರು ಬಲೋ ಹರಿಹಿ ಏಕೋಪಿ ಸಕಲೈಹಿ ಯೋತ್ಸೆ ಸಸೈನ್ಯೋ ವಾ ಸಸೈನಿಕಾನ್ ಬರಿಹಿ ಏಹಿ ಏಕಂ ಏಕಃ ಏಕಂ ಏಕಃ. ನೀನು ನಂಬರ್ ಒಬ್ಬರನ್ನ ಆರಿಸ್ಕೋ, ಅಸ್ಮಾಸು ಒಬ್ಬರನ್ನ ಆರಿಸ್ಕೋ, ಸಸೈನ್ಯೋ ವಾ ರಣೇ ನೃಪ, ಸೈನ್ಯ ಸಮೇತ ಬರಬ. ಏನ ಕಾಮಯಸೇ ಯೋದ್ಧಂ, ಯಾರನ್ನ ಬೇಕಾದ್ರೂ ಆರಿಸ್ಕೊ 3 ಜನದಲ್ಲಿ. ತನ್ನ ಆಸಾದಯ ಧೃತಂ, ಬೇಗ ದುಃಖ ಟೈಮ್ ನಿರಾಯುಧ ಸಾಯುಧೋವ ತದಭೀಷ್ಟಾಯುಧೇನವ. ಆಯ್ತಾ, ಇಷ್ಟ ಹೇಳಿ. ಇತ್ಯಾಹ ಭಗವಾನ್ ಶತ್ರುಂ ಯಶೋ ಭೀಮೇ ವಿವರ್ಧಯನ್ ಘಾತಯಿತ್ವಾ ಸ್ವಶತ್ರುಂಚ ಭೀಮೇನಾನುಗ್ರಹೇ ಪರಂ. ಈಗ ಭೀಮನ ಮಹಿಮೆ ತೋರಿಸ್ಬೇಕು ಅಂತ ಕೃಷ್ಣಗೆ ಮಾತಾಡಿ, ಭೀಮನ ಮಹಿಮೆ ತೋರಿಸ್ಬೇಕು ಜಗತ್ತಿಗೆ. ಹೇಗೆ ಗೊತ್ತಾಗತ್ತೆ ಭೀಮನ ಮಹಿಮೆ ಅಂದ್ರೆ, ಯಾರನ್ನ ಬೇಕಾದ್ರೆ ಆರಿಸ್ಕೊ ಅಂತ ಹೇಳ್ತಾರಲ್ಲ, ಯಾರನ್ನ ಆರಿಸ್ಕೊತಾನೆ ಈಗ ಜರಾಸಂಧ, ಅದರಿಂದ ಯಾರು ಗ್ರೇಟ್ ಅಂತ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳ್ತಾರ, ಭೀಮಶ್ಚ ಕರ್ತುಮಿಚ್ಛಂಶ್ಚ ಭಕ್ತಿ ಜ್ಞಾನಾದಿವರ್ಧನಂ ತೃಣೀಕರ್ತುಂ ರಿಪುಂಚೈವ ನಿರಾಯುಧತಯಾಗಮತ್. ಭೀಮಶ್ಚ ಕರ್ತುಮಿಚ್ಛಂಶ್ಚ, ಭೀಮಸೇನಿ ಭಕ್ತಿ ಎಷ್ಟಿದೆ ಅನ್ನೋದನ್ನೇ ತೋರಿಸ್ಬೇಕು, ಕೀರ್ತಿ ತೋರಿಸ್ಬೇಕು, ವೀರ ಧರ್ಮ ತೋರಿಸ್ಬೇಕು ಹೇಳೋದಕ್ಕೋಸ್ಕರ ಕೃಷ್ಣ ಈಗ ಬಂದಿರೋದು. ತೃಣೀಕರ್ತುಂ ರಿಪುಂಚೈವ ನಿರಾಯುಧತಯಾಗಮ. ಜರಾಸಂಧ 18 ಅಷ್ಟು ಸೈನ್ಯ, ಆಯುಧ ಗೀದ 21 ಅಷ್ಟು ಸೈನ್ಯ ಎಲ್ಲ ತಗೊಂಡು ಬರ್ತಿದ್ದ. ಆದ್ರೆ ಇಲ್ಲಿ ನಮ್ಮ ಲೆಕ್ಕನೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ದೇವೆ ನಾವೀಗ, ವೆಹಿಕಲ್ ಕೂಡ ತಂದಿಲ್ಲ, ಕುದುರೆ ಮೇಲೆ ಕೂಡ ಬಂದಿಲ್ಲ, ನಡ್ಕೊಂಡ್ ಬಂದಿರೋದಷ್ಟೇ. ಬ್ರಾಹ್ಮಣರು ನಡ್ಕೊಂಡ್ ಬಂದಿದ್ದೇವೆ, ಬರಿಕೈಲಿ ಬಂದಿದ್ದೇವೆ. ಆಯ್ತಾ, ನೀನ್ ಯಾವ ಲೆಕ್ಕ ನನಗೆ? ಈ ಯಾವ್ದೋ ಹೊಡಿಬೇಕಾದ್ರೆ, ಇವತ್ತು ಇಲ್ಲಿ ಹೊಡಿಬೇಕಾದ್ರೂ 2 ಆಯುಧ ಬೇಕಾಗ್ತದೆ. ಆದ್ರೆ ಬರಿಕೈಲಿ ಬಂದಿದ್ದೇವೆ ಅಂದ್ರೆ ಲೆಕ್ಕನೇ ಇಲ್ಲಿನು ಅಂತ. ತೃಣೀಕರ್ತು ಹೀಗೆ ಬಂದಿರೋದು ನಾವೀಗ. ನಿರಾಯುಧತಯಾಗತ್, ಅದಕ್ಕೆ ನಿರಾಯುಧರಾಗಿ ಬಂದ್ರು. ಒಂದು ಪ್ರಶ್ನೆ ಬಂತು, ಆಯುಧ ತರದೇ ಬಂದ್ರು, ಎಲ್ಲ ಒಂದೇ ಎಲ್ಲ ಬಿಡಿಸ್ತಾ ಇದ್ದಾರೆ ಆಚಾರ್ಯ. ಅವರು ಬ್ರಾಹ್ಮಣ ವೇಷದಲ್ಲಿ ಯಾಕೆ ಬಂದ್ರು ಅಂತ ಕೇಳಿದ್ರೆ ಉತ್ತರ ಈಗ ನಿರಾಯುಧರಾಗಿ ಬಂದ್ರು. ಆದರೆ ಕೃಷ್ಣ ಭೀಮಾರ್ಜುನಾಸ್ತೇನ ವಿಪ್ರವೇಶಾಂಶ್ಚತೆ ಭವನ್ ನಿರಾಯುಧ ಕ್ಷತ್ರವೇಷೋ ನೈವಯೋಗ್ಯ ಕಥಂಚ. ಕ್ಷತ್ರಿಯರು ಯಾವಾಗಲೂ ಹೇಗೆ ಬರಬಾರ್ದು, ಆಯುಧ ತಗೊಂಡೇ ಬರ್ಬೇಕು. ಇವರು ಆಯುಧ ತಗೊಂಡು ಬರ್ಬೋದಾಗಿತ್ತು, ಅವಾಗ ಕ್ಷತ್ರಿಯ ವೇಷದಲ್ಲಿ ಬರ್ತಿದ್ರು. ಅವಾಗ ಇವನೇನಂತಿದ್ದ, ನಿಮಗೆ ಭಯ, ಅದಕ್ಕೆ ಆಯುಧ ತಂದೇರಿ ಅಂತ ಹೇಳ್ತಿದ್ದ. ಸೊ ಆಯುಧ ಬಿಟ್ಟು ಹೋಗ್ಬೇಕು, ಬಿಟ್ಟು ಕ್ಷತ್ರಿಯ ವೇಷದಲ್ಲಿ ಹೋಗಬಾರ್ದಾಗ. ಬಿಟ್ಟ ಮೇಲೆ ರಿಸರ್ವ್ ಪೊಲೀಸ್ ಅಂತ ಕರೆದು ಬರೀ ಕೈಲಿ ಬರಕ್ಕಾಗತ್ತಾ? ಯೂನಿಫಾರ್ಮ್ ಇರ್ಬೇಕು, ಫುಲ್ಲಿ ಆರ್ಮ್ಡ್ ಇರ್ಬೇಕು. ಯಾರು ಎಲ್ಲೂ ಬಿಡ್ಲಿ, ಶತ್ರುಗಳು ಹೇಗಿರ್ಬೇಕು, ಅವರು ರೆಡಿ ಇರಬೇಕು. ಆದ್ರಿಂದ ನಾವು ಕ್ಷತ್ರಿಯ ವೇಷದಲ್ಲಿ ಬರಬಾರ್ದು. ಕ್ಷತ್ರಿಯ ವೇಷದಲ್ಲಿ ಬಂದ್ರೆ ಆಯುಧ ತರಬೇಕು, ಬರಬಾರ್ದು. ಮತ್ತೆ ಯಾವ ವೇಷ ಹಾಕೋಬೇಕು ನೆಕ್ಸ್ಟ್? ಈಗ ಬ್ರಾಹ್ಮಣ ವೇಷ ಹಾಕೋಬೇಕು. ಬ್ರಾಹ್ಮಣ ವೇಷ ಬರೀ ಕೈಲಿ ಬರ್ಬೋದು, ಅವ್ರು ಬರೀ ಕೈಲಿ ಈ ತರ ಬರೀ ಕೈ ಬರಾಗಿಲ್ಲ, ಶಸ್ತ್ರ ಹಸ್ತ ಹಾಕಬೇಕು. ಬ್ರಾಹ್ಮಣ ಕೈಲಿ ಅವರ ಶಾಸ್ತ್ರ ಇರ್ಬೇಕು, ಇವ್ರ ಕೈಯಲ್ಲಿ ಶಸ್ತ್ರ ಇರಬೇಕು. ಬ್ರಾಹ್ಮಣರ ಬಾಯಲ್ಲಿ ಶಾಸ್ತ್ರ ಇರ್ಬೇಕು, ಬಾಯಲ್ಲಿ. ಅದು ವೇದ ಮಂತ್ರ ಹೇಳ್ಕೋತ ವೇದ ಹೋಡ್ಸ ಅಂತ ಕೇಳ್ತೇವಲ್ಲ, ಹಾಗೆ ಅದು ಹೇಳ್ಕೋತ ಬರ್ತಾರೆ. ಅದು ಆಯುಧ ಅವರಿಗೆ. ಬ್ರಾಹ್ಮಣರ ಆಯುಧ ಯಾವುದು? ಬಾಯಿ ಆಯುಧ, ಇವರಿಗೆ ಕೈ ಆಯುಧ. ಅದಕ್ಕೆ ಯಾವ್ದಾದ್ರು ಉಪಯೋಗಿಸ್ಬೇಕು? ಮೋರ್ ಪವರ್ಫುಲ್ ಯಾವ್ದೀಗ?
ಮೋರ್ ಪವರ್ಫುಲ್ ಯಾವುದು? ಆಯುಧನೋ ಬಾಯೋ? ಬಾಯಿ. ಅದಕ್ಕೇನೆ ಪೆನ್ ಈಸ್ ಮೈಟಿಯರ್ ದ್ಯಾನ್ ಸೋರ್ಡ್ ಅಂತ ಹೇಳ್ತಾರೆ. ಒಬ್ಬನು ಮಾತಾಡ್ತಾನೆ, ಯುದ್ಧ ಮಾಡೋದಿಲ್ಲ ಅವನು, ದೊಡ್ಡ ಅಕ್ಷರ ಹಿಡಿತಾನೆ, ಇನ್ಸ್ಪೈರ್ ಮಾಡ್ತಾನೆ, ಸಾವಿರಾರು ಯುದ್ಧ ತಯಾರಾಗಿಬಿಡ್ತಾನೆ, ಆಗ ಗೆದ್ದು ಬಿಡ್ತಾನೆ. ಬಟ್ ಎಲ್ಲ ಸ್ಫೂರ್ತಿ ಕೊಟ್ಟಿದ್ದಾರೋ ಇವನು ಯುದ್ಧ ಮಾಡಿಲ್ಲ, ಮಾತಾಡಿದ್ದಾನೆ ಅಷ್ಟೇನೆ. ಆ ಸ್ಫೂರ್ತಿ ಕೆಲಸ ಮಾಡ್ತಾರೆ. ಸೊ ಇದು ಅದಕ್ಕೆ ಯಾರು ಶಕ್ತಿ ಜಾಸ್ತಿ ಆಯ್ತು ಈಗ? ಇವು ಶಕ್ತಿ ಜಾಸ್ತಿ. ಬಾಯಿ ಶಕ್ತಿ ಜಾಸ್ತಿ ಆಯ್ತಂದ್ರೆ ಜ್ಞಾನ ಅಂತ ಅರ್ಥ. ಬಾಯಿ ಅಂದ್ರೆ ಜ್ಞಾನ, ಅದು ಬಲ ಅಂತ ಅರ್ಥ. ಫಿಸಿಕಲ್ ಸ್ಟ್ರೆಂತ್, ಇಂಟೆಲೆಕ್ಚುಯಲ್ ಸ್ಟ್ರೆಂತ್ ಅಲ್ಲಿ ಯಾವ್ದು ದೊಡ್ಡದು? ಅದು ದೊಡ್ಡದು. ಅದರಿಂದ ಯಾವಾಗಲೂ ಕೂಡ ಅದು ಅರ್ಥ ಮಾಡಿ, ಕೆಡಿಸ್ಬೇಕಾದ್ರೂ ಬಾಯಿ, ದುರ್ಮತ ಎಲ್ಲ ಬಂದು ಬಾಯಿಯಿಂದ, ಬಿಡಿಸ್ಬೇಕಾದ್ರೂ ಬಾಯಿ ಸನ್ಮತ ಬಂದು. ಇವತ್ತು ಫಿಸಿಕಲ್ ಸ್ಟ್ರೆಂತ್ ಎಷ್ಟೇ ಉಪಯೋಗಿಸಿದ್ರು ಕೂಡ ನೀವು ಎರಡು ಪ್ರಾಬ್ಲಮ್ ಇದೆ. ಎಲ್ಲರನ್ನು ಒಂದೇ ಸತಿ ಕೊಲ್ಲಕ್ ಆಗೋದಿಲ್ಲ, ಒಂದು. ಮತ್ತೆ ಪರಂಪರೆ ಕ್ರಿಯೇಟ್ ಮಾಡಕ್ ಆಗಲ್ಲ, ನೀವು ಆಯ್ದ ಮಲ್ಟಿಪ್ಲೈ ಆಗೋದಿಲ್ಲ. ಜ್ಞಾನ ಹಾಗಲ್ಲ, ಒಟ್ಟಿಗೆ 1000 ಜನಕ್ಕೆ ಬೇಕಾದ್ರೆ ಉಪನ್ಯಾಸ. ಒಬ್ಬನು 10,000 20,000 ಜನ ಇಬ್ಬರು ಕೇಳಿದ್ರೆ ಲಕ್ಷಾಂತರ ಜನ ಕೇಳೋದು, ಒಬ್ಬನೇ ಮಾತಾಡಿ. ಕೋಟಿ ಜನ ಬೇಕಾದ್ರೆ ಕೇಳ್ಬೋದು. ಕೋಟಿ ಜನ ಒಬ್ಬ ಯುದ್ಧ ಮಾಡಕ್ ಬರಲ್ಲ, ಸಾಧ್ಯನೇ ಇಲ್ಲ. ಯಾಕೆ? ದೇವ್ರಿಗೆ ಬಿಟ್ಟು ಬೇಡ, ಉಳಿದವರಿಗೆ ಇಂಪಾಸಿಬಲ್ ಥಿಂಗ್ ಅದು ನಂಬರ್. ಆಮೇಲೆ ಅದು ಪ್ರವಾಹ ಆಗೋದಿಲ್ಲ. ಇದು ಮಾತು ಹೇಗಾಗುತ್ತೆ? ಕೋಟಿ ಆಯ್ತು, ಈಗ ಒಂದ್ಸತಿ ಕೋಟಿ ಆಯ್ತು, ಕೋಟಿ ವರ್ಷಗಳಕ್ಕೆ ಬೇಕಾದ್ರೆ ಮೂವ್ ಆಗುತ್ತೆ. ಆಮೇಲೆ ಈ ಕೋಟಿ ಜನ ಈಗಷ್ಟೇನೆ, ಆಮೇಲೆ ಕಂಟಿನ್ಯೂ ಆಗಲ್ಲ ಅವ್ರ ಪ್ರವಾಹ. ಇದು ತಣಿಸ್ತಾನೆ ಮುಂದೆ ಹೋಗ್ತಾ ಇರುತ್ತೆ. ಹಾಗೆ ಅದಕ್ಕೆ ಜ್ಞಾನ ಪ್ರವಾಹ ಅಂತ ಕರೀತಾರೆ. ಬಲ ಪ್ರವಾಹ ಅಂತಿಲ್ಲ. ಬಲ ಅವತಿದ್ದಲ್ಲ, ಅವನ ಬಲನೇ ಹೋಗ್ಬಿಡುತ್ತೆ. ವಯಸ್ಸಾದ್ಮೇಲೆ ಅವನಿಗೆ ಬಲ ಇರೋದಿಲ್ಲ. ಜ್ಞಾನ ಹಾಗಾದ್ರೆ ವಯಸ್ಸಾದ ಜ್ಞಾನ ಏನಾಗುತ್ತೆ? ಇನ್ನೂ ರೈಪ್ ಆಗುತ್ತೆ, ಪಕ್ವವಾಗುತ್ತೆ. ಎಷ್ಟು ಡಿಫರೆನ್ಸ್ ಇದೆ. ಅದಕ್ಕೆ ಯಾವ್ದನ್ನ ಉಳಿಸ್ಕೋಬೇಕು? ಯಾವಾಗಲೂ ನಾವು ಜ್ಞಾನಕ್ಕೆ ಟ್ರೈ ಮಾಡಬೇಕೆ ಹೊರತು ಇದಕ್ಕೆ ಟ್ರೈ ಮಾಡಬಾರದು. ಅದು ಎಷ್ಟು ಬೇಕೋ ಅಷ್ಟು, ಪೂರ್ತಿ ಇಲ್ಲ ಅಂತ ಆಗಬಾರ್ದು. ಇದು ಮಾತ್ರ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ರಾಮರು ನಿನ್ನನ್ನು ಕೊಲ್ಲೋಕೆ ಸಾಧ್ಯ ಅಂತ ತೋರಿಸ್ತಾ ಇದೆ. ಏನ ರಾಮರು ನಿನ್ನನ್ನು ಕೊಲ್ಲೋದಕ್ಕೆ ಶಕ್ತಿ ಇದೆ ಅಂತ ಅಲ್ಲ, ಅದು ಮುಂದೆ. ಫಸ್ಟ್ ಪ್ರಶ್ನೆ ಏನೀಗ? ಇವ್ರು ಯಾಕೆ ಕ್ಷತ್ರಿಯ ವೇಷದಲ್ಲಿ ಬರಲಿಲ್ಲ ಅಂತ ಪ್ರಶ್ನೆ. ಬಂದ್ರೆ ಆಯುಧ ತರಬೇಕಾಗಿತ್ತು. ತಂದ್ರೆ ಜನ ಹೆದರ್ಕೊಂಡು ತಂದಿದ್ದಾರೆ ಅಂತ, ಹೆದರ್ಕೊಂಡು ತಂದಿದ್ದಾರೆ, ಬರೀ ಕೈಯಲ್ಲಿ ಬರೋಕ್ಕೆ ಧೈರ್ಯ ಇಲ್ಲ ಅವರಿಗೆ, ತಂದಿದ್ದಾರೆ ಅಂತ ಆಗಬಾರದು. ಅದಕ್ಕೋಸ್ಕರ ಆಯುಧ ತರಬಾರದು. ಕ್ಷತ್ರಿಯ ವೇಷದಲ್ಲಿ ಹಾಗೆ ಬರಬಾರ್ದು ಅಂತ ಬ್ರಾಹ್ಮಣ ವೇಷ ಹಾಕ್ಬಾರ್ದು. ಆಗ ಶಾಸ್ತ್ರ ಹೇಳಿದ್ರೆ ಸಾಕು. ಅದು ಭೂ ಶಬ್ದತಃ ಭೂ ಅಂತ ಬಂದ್ರಲ್ಲ, ಗೊತ್ತಾಯ್ತ? ನಿರಾಯುಧ ಕ್ಷತ್ರ ವೇಷು ನೈವಯೋಗ್ಯ ಕಥಂಚನ. ಬ್ರಾಹ್ಮಣ ಅಂತ ಕರೆದಾಗ ಒಂದು ಯೂನಿಫಾರ್ಮ್ ಇರಬೇಕು, ಕ್ಷತ್ರಿಯ ಅಂತ ಒಂದು ಯೂನಿಫಾರ್ಮ್ ಇರಬೇಕು. ಬ್ರಾಹ್ಮಣ ಯೂನಿಫಾರ್ಮ್ ಬಂದಿದ್ದೇವೆ ಅಷ್ಟೇ ನಾವೀಗ. ತಥೋ ಜಗ್ಮುರ್ ವಿಪ್ರವೇಶಾಹ ತೃಣೀಕರ್ತು ಹಿ ಮಾಗಧಂ. ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದಾಗ ಜರಾಸಂಧ ಎಂದೂ ಒಬ್ಬನು ಬರಲೇ ಇಲ್ಲ, ನಿರಾಯುಧರಾಗಿಗೂ ಬರಲಿಲ್ಲ, ಸೈನ್ಯ ಸಮೇತನಾಗಿ ಬಂದ. ಆದ್ರೆ ಕೃಷ್ಣ ಆಪೋಸಿಟ್ ಇವ್ರು ಹೇಗೆ ಬಂದಿದ್ದಾರೆ ಈಗ? ಸೈನ್ಯ ಸಮೇತರಲ್ಲ, ಆಯುಧಗಳೂ ಇಲ್ಲ, ಆ ರೀತಿ ಬಂತು. ಅದು ಜರಾಸಂಧನ ಯೋಗ್ಯತೆ ಎಷ್ಟು ಕಡಿಮೆ, ಅವ್ರ ಯೋಗ್ಯತೆ ಎಷ್ಟು ಜಾಸ್ತಿ ಅಂತ ತೋರಿಸ್ತಾರೆ. ನಿರಾಯುಧ ಕ್ಷತ್ರವೇಷೋ ನೈವ ಯೋಗ್ಯ ಕಥಂಚನ ಅತೋ ಜಗ್ಮುಹು ವಿಪ್ರವೇಶಾ ತೃಣೀಕರ್ತು ಹಿ ಮಾಗಧಂ. ಮಾಗಧಸ್ಯ ಸಸೈನ್ಯಸ್ಯ ಸ್ವಗೃಹೇ ಸಂಸ್ಥಿತಸ್ಯ ಚ. ಮತ್ತೆ ಅವನ ಮನೆಗೆ ಹೋದ್ರು, ಅಂದ್ರೆ ಹೋಮ್ ಪಿಚ್ ಅವನಿಗೆ ಹೋಮ್ ಪಿಚ್. ಕೃಷ್ಣನ ಮನೆಗೆ ಹೋಮ್ ಪಿಚ್ ಹೋದ, ಇವನೇ ಸೋತ್ ಬಂದ. ಈ ಕೃಷ್ಣ ಇಲ್ಲಿ ಬಂದ, ಮತ್ತೆ ಇವನೇ ಸೋತ. ಅಂದ್ರೆ ಏನಾಯ್ತು ಈಗ? ಹೋಮ್ ಪಿಚ್ಚು, ಹಾಡಿನ ಪಿಚ್ಚು ಕೃಷ್ಣನಿಗೆ ಲೆಕ್ಕ ಇಲ್ಲ, ಇವನಿಗೆ ಲೆಕ್ಕ ಇಲ್ಲ. ಆದ್ರೆ ಇವರಿಗೆಲ್ಲ ಕೌಂಟ್ ಆಗಬೇಕು. ಅದಕ್ಕೆ ನಿನ್ನಲ್ಲೇ ಬಂದಿದ್ದೇವೆ. ಸಿಂಹದ ಗುಹಿಯೊಳಗೆ ಬರೀ ಕೈಲಿ ಹೋಗ್ಬೇಕಾದ್ರೆ ಏನಾಗಿರ್ಬೇಕು? ಬರೀ ಕೈ ಸಿಂಹದ ಗುಹಿಯೊಳಗೆ ಹೋಗ್ಬಿಟ್ರೆ ತಕ್ಷಣ ಚಾನ್ಸೇ ಇರೋದಿಲ್ಲ. ಎಷ್ಟು ಧೈರ್ಯ ಇರಬೇಕು, ಎಷ್ಟು ಪರ್ಫೆಕ್ಷನ್ ಇರಬೇಕು. ಅದಕ್ಕೆ ಹಾಗೆ ಬಂದಿದ್ದೆ ನಾವೀಗ. ಯಾವ್ದು ದೇವ್ರಿಗೆ ಯಾವ ಎಫೆಕ್ಟು ಆಗಲ್ಲ. ಸರ್ವದೇಶೇಶು ಕಾಲೇಶು ಏಕಃ ಪರಮೇಶ್ವರ. ತಥೋ ಮಾಗಧಸ್ಯ ಸಸೈನ್ಯಸ್ಯ ಸ್ವಗೃಹೇ ಸಂಸ್ಥಿತಸ್ಯ ಚ ನಿರಾಯುಧೇನ ಭೀಮೇನ ಸಮಾಹ್ವಾನೇ ಕೃತೆ ಅಭಿತಂ ಧರ್ಮಂ ಯಶಶ್ಚ ಭೀಮಸ್ಯ ವರ್ಧಯಾಮಾಸ ಕೇಶವಃ. ನಿರಾಯುಧೇನ ಭೀಮೇನ ಸಮಾಹ್ವಾನೇ ಕೃತೆ ಅಭಿತಂ. ಈಗ ಕೃಷ್ಣಗೆಲ್ಲ ಸರ್ವಜ್ಞ, ಯಾರನ್ನ ಆರಿಸ್ಕೊತಾನ ಅವನೀಗ? ಭೀಮನನ್ನು. ಅಂದಮೇಲೆ ಭೀಮ ಜರಾಸಂಧನ ಪ್ರಕಾರ ಯಾರು ಗ್ರೇಟ್ ಅಂತ ಆಯ್ತು? ಭೀಮಸೆ. ಆ ಕೀರ್ತಿ ಭೀಮನಿಗೆ ಬರಬೇಕು ಅಂತಾನೆ ಹಾಗೆ ಮಾಡಿರೋದು. ತೃತೀಯ ಅರ್ಜುನಂಚೈವ ಸಮಾದಾಯ ಯಯೋಗಿರುಂ ಧರ್ಮಂ ಯಶಶ್ಚ. ಆಮೇಲೆ ಅರ್ಜುನ ಜೊತೆ ಕರ್ಕೊಂಡು ಯಾತಕ್ಕೆ ಅಂತ ಮುಂದೆ ಹೇಳ್ತಾರೆ. ಹರಿಸ್ತಸ್ಮಾಚ್ಚ ಭೀಮಸ್ಯ ಮಹಾಧಿಕ್ಯಂ ಪ್ರಕಾಶಯನ್. ಅರ್ಜುನ ಭೀಮರಲ್ಲಿ ಯಾರು ಬೇಕು ಅಂತ ಹೇಳಿದಾಗ ಭೀಮನ್ನ ಆರಿಸ್ಕೊಂಡಿದ್ರಿಂದ ಅರ್ಜುನನ್ನ ಕೇರ್ ಮಾಡ್ತಾ ಇಲ್ಲ ಜರಾಸಂಧ ಅಂತ. ಅದು ಭೀಮನ ಕೀರ್ತಿ ಜಾಸ್ತಿ ಆಯ್ತು. ಜರಾಸುತ ಕುರ್ಯಾಂ ಮುಖೇನ ಮಾಗಧಸ್ಯೈವ ವೃಣಿಮೇಕಂ ನ ಇತಿ ಯುಕ್ತ ನ ಬ್ರುವನ್ ಋಣು ಏಕಮಸ್ಮಾಸು ಇತಿ ಸಪ್ರೋಕ್ತಾಹ ಜರಾಸುತಃ. ಬಾಯಲ್ಲಿ ಜರಾಸಂಧ ಹೇಳಿದ್ರು ಕೂಡ ಕೃಷ್ಣ ಹೇಳಿದ ಮೇಲೆ ಜರಾಸಂಧ
ನೋಡಯ್ಯ ನೀನ್ ಸಾಯಿಸ್ಕೊಟ್ಟೆ, ನಿನಗೆ ನಾವು ಸಾಯಿಸ್ಕೊಡ್ತೇವೆ ಅಂತ ಈ ತರ ಆಯಿಸ್ಕೊಂಡಾಗ ಅವ್ನು ಏನ್ ಮಾಡ್ಬೇಕಾಗಿತ್ತು? ಮತ್ತೆ ಹೇಳಿದ ಇಲ್ಲ ಇಲ್ಲ ನಿಮಗೆ ಸಾಯಿಸ್ಕೊಡ್ತು ಹೇಳ್ಬೇಕಾಗಿತ್ತು, ಹೇಳಿಲ್ಲ ಅವನು. ಬಂದ್ ಹೇಳಿದ್ದು ದುರಂಕಾರದಿಂದ ಹೇಳಿದ್ದ, ಸದ್ಯ ಬದುಕಿದೆ ಅಂತ ಹೇಳಿದ. ಈಗ ತನ್ನ ಚಾಯ್ಸ್ ಉಪಯೋಗಿಸ್ಕೊಂಡ ಅವನೀಗ. ಏನ್ ಚಾಯ್ಸ್ ಈಗ? ನಾನು ಒಬ್ಬನೇ ಬರ್ತೇನೆ, ಆ ಚಾಯ್ಸ್ ಓಕೆ. ಬರೀ ಕೈಲಿ ಬರ್ತೇನೆ, ಅದು ಓಕೆ. ಗೊತ್ತಾಯ್ತಾ? ಆಯ್ಕೆ ನಂದೀಗ, ನಿಮ್ಮ ಆಯ್ಕೆ ಅಲ್ಲ, ನಾನೇ ಆಯ್ಕೆ ಮಾಡ್ಕೋತೇನೆ. ಮತ್ತೆ ಆಯ್ಕೆ ಮಾಡ್ಕೊಂಡು ಶುರು ಮಾಡ್ತಾನೆ. ಕೃಷ್ಣ ನಿತ್ಯಗೆ ಮಾಡೋದಿಲ್ಲ, ಹೇಳ್ತಾನೆ ನೋಡಿ. ಕುರಿಯಾಂ ನೈವ ಅರ್ಜುನೇನ, ನಾನು ಅರ್ಜುನ್ ಜೊತೆಗೆ ಯುದ್ಧ ಮಾಡಕ್ ಹೋಗೋದಿಲ್ಲ, ಅರ್ಜುನ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟ. ಯಾಕೆ ಅವ್ನು ಬಚ್ಚ, ಅವನು ಅರ್ಜುನ ಯಾರು? ಬಚ್ಚ, ಬಾಲ ಹುಡುಗ, ಅವನ ಜೊತೆಗೆ ಯುದ್ಧ ಮಾಡೋದು ಅಂತ ಹೇಳಿದ. ನಮಗೇನ ಅರ್ಜುನ 5-6 ವರ್ಷ ಇರ್ಬೇಕು ತಿಳ್ಕೊಂಡ್ರೆ ಅಲ್ಲ. ಅರ್ಜುನ್ ಎಷ್ಟು ವರ್ಷ? ಪಂಚಾಶದಬ್ದೋಯು, 55 ವರ್ಷ ಅರ್ಜುನಿಗೆ, 55 ವರ್ಷ. ಮತ್ತೆ ಎಲ್ಲ ಹೇಳ್ತಾ ಇದ್ದೆ, ಯಾರೋ ಕವಿಗಳು ಬರೆಯಲ್ಲ, ಬರೀ ಏನೋ ವರ್ಣನೆ ಏನೋ ಮಾಡ್ತಾ ಕೂತ್ಬಿಟ್ಟು ಫ್ಯಾಕ್ಟೇ ಹೋಗ್ಬಿಡುತ್ತೆ. ವರ್ಣನೆ ಮಾಡೋ ಗಲಾಟೆ ಒಳಗೆ ಫ್ಯಾಕ್ಟೇ ಬಿಟ್ಬಿಡ್ತು. ಹಾಗೆ ಮಾಡಬಾರ್ದು. ಅದು ಫ್ಯಾಕ್ಟ್ ಓರಿಯೆಂಟೆಡ್ ಆಗಿದ್ರೆ ಶಾಸ್ತ್ರ. ಗೊತ್ತಾಯ್ತಾ? ಕಾವ್ಯನೇ ಶಾಸ್ತ್ರ ಕಾವ್ಯವಾಗಿ ಹೇಳಿ ತಪ್ಪಲ್ಲ, ಆದ್ರೆ ಕಾವ್ಯ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ರೆ ತಪ್ಪಾಗ. ಇವತ್ತು ಹೆಚ್ಚಿನ ಕಾವ್ಯಗಳೆಲ್ಲ ಮಹಾಭಾರತ ಬಂದೆ, ಎಂಥ ಕಾವ್ಯಗಳೆಲ್ಲ ಸುಳ್ಳು. ಮಹಾಭಾರತ ಇಲ್ಲ, ರಾಮಾಯಣದಲ್ಲೂ ಇಲ್ಲ, ಇವರೇ ಕಟ್ಕೊಂಡ್ಬಿಡ್ತು. ಅದು ಬೇರೆ ಬೇರೆ ರಿಪೇರಿ ಮಾಡಕ್ ಹೋದಾಗ ಆಯ್ತು, ತುಂಬಾ ತಪ್ಪಲ್ಲ. ಅವನಿಗೆ ವಯಸ್ಸು ಗೊತ್ತು, 50 ಅಂತ. ಅವನಿಗೆ ವಯಸ್ಸು 55. 55 ಅರ್ಜುನ ವಯಸ್ಸು 55. ಇವನ್ ಬಚ್ಚ ನನ್ ಮುಂದೆ. ಹಾಗೆ ಭೀಮ ಇರಲಿ, ಭೀಮನಿಗೆ 100 ವರ್ಷ ಆಗಿತ್ತಾ? ಎಷ್ಟು? 1 ವರ್ಷ, 56 ವರ್ಷ. ಬಚ್ಚ ಹೇಗಾಗ್ತಾನೆ? ಯಾವ್ದಕ್ ಬಚ್ಚ ಈಗ? ಶಕ್ತಿಲೇ ಅಂತ. ನನ್ನ ಮುಂದೆ ಬಚ್ಚ ಅಂತ ಹೇಳಿದ್ರೆ ಅವನಿಗೇನು ಗೊತ್ತಿಲ್ಲ ವಿಷಯ, ನನಗೆ ಗೊತ್ತಿದೆ ಅಂತ. ಇದು ಹೇಳೋ ಕ್ರಮ ಇದೆ. ಅದಕ್ಕೆ ಪಂಚಾಶದಬ್ದೋದ್ಯ ಅಯಮೇವಂ ಚ ಬಾಲವನ್. ಅದು ಬರೀ ಅದನ್ನ ಹೇಳ್ತಾರೆ ಈಗ, ಎಲ್ಲ ಹೇಳ್ತಾರೆ. ಅಚಲತ್ವ ಮುಂದೆ ಹೇಳ್ತಾರೆ. ಅಬಲತ್ವಾತ್ ಯುವಾಪೇಶ ಬಾಲ ಏವ ಮತೋ ಮಮ. ಯುವಕನೇ. ಹಿಂದಿನ ಕಾಲಕ್ಕೆ 55ಕ್ಕೆ ಯುವಕ ಅಂತಿದ್ರು, ಇವತ್ತು ಮುದುಕ. 55ಕ್ಕೆ ರಿಟೈರ್ಮೆಂಟ್. 40 ಮೇಲೆ ಕ್ರಿಕೆಟ್ ನಲ್ಲೂ ಸೇರ್ಸಲ್ಲ, ಅದು ಯುದ್ಧ ಅಲ್ಲ ಅದೇನು, ಆದ್ರೂ ಕೂಡ ಸೇರ್ಸಲ್ಲ. ರಿಟೈರ್ ಆಗ್ಬೇಕು, ನಾವು ಮಾಡ್ತೀವಿ ಅಂತ. ನೀನೇ ಹೋಗ್ತೀವಿ, ನಾವೇ ಮಾಡೋಣ ಅಂತ ಕೇಳ್ತಾರೆ ಅಷ್ಟೇ. ಅಷ್ಟು ಸ್ಥಿತಿ. 55ಕ್ಕೆ ಯುವ ಅಂತ ಕರೆದಿದ್ದಾರೆ ಕಾಲಕ್ಕೆ. ಅದು ಅವ್ರ ಸ್ಟ್ರೆಂತ್ ಹೇಗಿತ್ತು ಯೋಚನೆ ಮಾಡಿ. ಅವ್ರು ಯುದ್ಧ ಮುಂದೆ ಮಾಡ್ತಾರೆ. 72 ವರ್ಷ ಧರ್ಮರಾಜನಿಗಾಗ ಪೂರ್ತಿ ಯಾವ ಸೈನ್ಯದಲ್ಲೂ 35-40 ಇಟ್ಕೊಂಡ್ಬಿಡ್ತಾರೆ. 35 ಜನರು ಕ್ಲೋಸ್ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ? ಆಮೇಲೆ ರಿಟೈರ್ಡ್ ಪರ್ಸನ್ ಅನ್ನ ಕಮಿಟಿ ಹೆಡ್ ಮಾಡ್ತಾರೆ, ಪ್ರೊಫೆಸರ್ಗಳನ್ನ. ಅವ್ರನ್ನ ಯುದ್ಧ ಕೂಡ ಕರೆಯಲ್ಲ ರಿಟೈರ್ಡ್ ಪರ್ಸನ್. ಯಾತಕ್ಕೆ? ಶಕ್ತಿ ಬೀರೋ. ಯುದ್ಧಕ್ಕೆ ಬೇಕಾದ ಶಕ್ತಿ ಅದು, ಇದಕ್ಕೆ ಬೇಕಾದ ಜ್ಞಾನ ಇದು. ವಯಸ್ಸಾದ್ರೆ ಜ್ಞಾನ ಅಕ್ಯುರೇಟ್ ಆಗಿ. ಪ್ರೊಫೆಸರ್ ರಿಟೈರ್ ಆಗ್ತಾನೆ. ಪ್ರೊಫೆಸರ್ MA PhD MA ಏನೋ ಮಾಡ್ಬಿಟ್ಟಿದ್ದಾರೆ, ರಿಟೈರ್ ಆಗ್ತಾನೆ. ಪೋಸ್ಟ್ ಹೋಯ್ತು, ಬಟ್ ಕ್ವಾಲಿಫಿಕೇಶನ್ ಹೋಗಿಲ್ಲ, ಅವ್ನು ಹಾಕೋತಾನೆ. ಪೋಸ್ಟ್ ರಿಟೈರ್ಡ್, ಜ್ಞಾನ ರಿಟೈರ್ಡ್ ಅಲ್ಲ. ಜ್ಞಾನ ಏನದು? ನಿತ್ಯ, ಇನ್ನೂ ಹೆಚ್ಚು ಶ್ರೇಷ್ಠ ಅದು. ಅಲಾಂಗ್ ವಿತ್ ಎಕ್ಸ್ಪೀರಿಯನ್ಸ್ ಬಲ ಏನಾಗ್ತಾ ಹೋಗುತ್ತೆ, ಒಂದು ಸ್ಟೇಜ್ ವರೆಗೂ ಇರುತ್ತೆ, ಆಮೇಲೆ ಡೌನ್ ಆಗುತ್ತೆ. ಹೆಚ್ಚು ಓಡಾಡ್ಬೇಡ್ರಿ, ಕಾಲ್ ಬರ್ಕೋತೀರಿ ಅಂತ ಹೇಳ್ತಾರೆ. ಮೊದಲು ಓಡಾಡ್ಬೇಕು ಅಂತಾರೆ, ಆಮೇಲೆ ಓಡಾಡ್ಬೇಡಿ ಅಂತ. ಇದು ಹಾಗಲ್ಲ. ಎಷ್ಟು ಬೇಕಾದ್ರೂ ಓದಿ ಏನ್ ಬೇಕಾದ್ರೂ ಮಾಡ್ಕೊಂಡು. ನಿಮಗೆ ಆಶ್ಚರ್ಯ, ಕಣ್ಣಿನ ಡಾಕ್ಟರ್ ಕೇಳಿ ಹೇಳ್ತಾರೆ, ಕಣ್ಣು ಜಾಸ್ತಿ ಉಪಯೋಗಿಸಿದರೆ ಕೆಡುತ್ತೆ ಅಂತ ಭಾವನೆ ಇಲ್ಲ, ಉಪಯೋಗಿಸಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವ್ರ ಜಾತಿಗೆ ಮೊಬೈಲ್ ಉಪಯೋಗಿಸ್ಬೇಡಿ, ಆ ತರ ಉಪಯೋಗಿಸಬಾರದು. ಪ್ರಾಪರ್ ಇದಕ್ಕೆ ಉಪಯೋಗಿಸಿದ್ರೆ ಕಣ್ಣು ಕೆಡೋದಿಲ್ಲ, ಸ್ಟ್ರೇನ್ ಕೂಡ ಆಗಲ್ಲ. ಬಹಳ ಆಶ್ಚರ್ಯ, ನ್ಯಾಚುರಲ್ ಆಗಿರುತ್ತೆ. ಎಷ್ಟು ಮ್ಯಾಜಿಕ್ ಇಟ್ಟಿದ್ದಾನೆ ದೇವರು. ಅಂದಮೇಲೆ ಜ್ಞಾನ ಕಾರ್ಯ ಮಾಡೋ ಕಣ್ಣು ಓದ್ಬೇಕಾದ್ರೆ ಕಣ್ಣಿರ್ಬೇಕು, ಕಿವಿ ಇರಬೇಕು, ಎರಡೆರಡೇ ಕೊಟ್ಬಿಟ್ಟ ಪರಮಾತ್ಮ. ಯಾಕಂದ್ರೆ ಎಷ್ಟಾರು ಬೇಕಾದ್ರೆ ಉಪಯೋಗಿಸಿ, ಯೋಚನೆ ಇದೆ. ಆದ್ರೆ ಮನುಷ್ಯರು ಉಪಯೋಗಿಸ್ತಾ ಇಲ್ಲ, ಮಿಸ್ಯೂಸ್ ಮಾಡ್ತಾರೆ. ಉಪಯೋಗಿಸ್ತಾ ಇಲ್ಲ, ಮಿಸ್ಯೂಸ್, ಅದಕ್ಕೆ ಬೇಗ ಹೋಗ್ಬಿಡುತ್ತೆ. ಅವಮಾನ ಅಂದ್ರೆ ಏನು? ಅವಮಾನ ಅಲ್ಲ, ಅಹಂಕಾರ ಹೋಗ್ಬಿಟ್ಟೆ. ಅವನ ಅವಮಾನ ಮಾಡ್ತಾನೆ, ಅದು ಅರ್ಜುನ ಅಹಂಕಾರ ಹೊಲಕ್ಕೆ ಕಾರಣ. ಆ ದೃಷ್ಟಿಯಲ್ಲಿ ಮಾಡಿದ ವ್ಯವಸ್ಥೆ ಇದೆ. ಅವನಿಗೆ ಅಹಂಕಾರ ತೋರ್ಸೋದಕ್ಕೆ ಆ ತರ ಮಾಡ್ತಾನೆ. ಯಾರಿಗೆ? ಅಲ್ಲ, ತಮಾಷೆ ನೋಡಿ ಇಲ್ಲಿಗ 55 ವರ್ಷ ಬಾಲ ಅಂತ ಕರೆದ. ಆದ್ರಿಂದ ಅರ್ಜುನ ಲೆಕ್ಕಕ್ಕೆ ಬರಲಿಲ್ಲ ಅಂತ ಆಯ್ತು, ನಾವು ಬಂದ್ವಿ. ಅಲ್ಲ, ಅವ್ನು ಬೈಯೋರು 1000 ಬೈತಾನೆ, ಅದು ಲೆಕ್ಕಕ್ಕೆ ತಗೋಬೇಕಾ ನಾವು ಅಂತ ಕೇಳಿದ್ರೆ ಆಚಾರ ಬರೀತಾರೆ. ಆಗ ಅರ್ಜುನ್ ಏನ್ ಮಾಡ್ಬೇಕಾಗಿತ್ತು? ಏನಂತ ತಿಳ್ಕೊಂಡು ಬಾಲನ ಬಾ ಓಕೆ ನೋಡೋಣ ಅಂತ ಕೇಳಿ ಸುಮ್ಮನೆ ಕೂತ್ಬಿಟ್ಟು ಆರಾಮಾಗಿ. ಅರ್ಜುನ ಧೈರ್ಯ ಬರಲಿಲ್ಲ. ಯಾಕೆ? ನೋಡ್ದ, ಇವ್ನೇನಾದ್ರು ತರಿಸ್ತಂದ್ರೆ ಸ್ವಭಾವ ಕ್ಯಾನ್ ಮ್ಯಾನೇಜ್. ಅಸ್ತ್ರಗಿಸ್ತ್ರ ಗೊತ್ತಿದೆ. ಕುಸ್ತಿ ಕರೆದು ಏನ್ ಮಾಡೋದು ಈ ಮಧ್ಯೆ? ರಿಸ್ಕ್ ಬೇಡ, ಯಾ ಕಡೆ ನೋಡ್ತಾ ಕೂತ್ಕೊಂಡ್ಬಿಟ್ಟ ಆಚಾರ. ಯಾಕೆಂದ್ರೆ ರಿಸ್ಕ್ ತಗೊಳ್ಳಿಲ್ಲ ಅರ್ಜುನ. ಸೊ ಇವತ್ತು ಅವ್ರು ಬೈದು ಸರಿ ಅಂತ ಆಯ್ತು. ಈಗ ನನ್ನ ಮುಂದೆ ಬಚ್ಚ ಅಂತ ಕರೆದ್ರೆ ಅರ್ಜುನ ಅಕ್ಸೆಪ್ಟ್ ಮಾಡಿದಾಗ ಆಯ್ತು. ಇಲ್ಲ ಬರೀ ಅಷ್ಟೇ ಮಾತಾಗ್ಬಿಟ್ಟಿದ್ರೆ ಬೈಯೋರು 1000 ಬೈತಾರೆ ಅಂತ ಸತ್ಯ ಆಗ್ಬಿಡತ್ತ ಅದು. ಬಟ್ ಅರ್ಜುನ ಅಂತ ಅಕ್ಸೆಪ್ಟ್ ಮಾಡಿದ್ರಿಂದ ಬಾಲ ಅಂತ ಒಪ್ಕೊಂಡಾಗ ಯಾರ ಮುಂದೆ? ಜರಾಸಂಧನ ಮುಂದೆ. ಇದು ನಡಿಬೇಕು. ಕೃಷ್ಣನಿಗೆ ಅವನ ವೀಕ್ನೆಸ್
ಇದೇ ತೋರಿಸ್ಬೇಕಾಯ್ತು ಕೃಷ್ಣ. ಅದನ್ನೇ ತೋರಿಸ್ತೇವೆ. ಅಬಲತ್ವ ದ್ವಿವಾಪೇಶ ಬಾಲಯೇವತೋಮ ಇತ್ಯುಕ್ತ ಅರ್ಜುನೋಪ್ಯಾಹ ನಾ ಕುರು ತರಿಗೆ ಪರೀಕ್ಷಣ ಏನಯ್ಯ ಬಾ ಪರೀಕ್ಷೆ ಮಾಡೋಣ ಬಾ, ನೀನು ಬಂದು ನಾನ್ ದೊಡ್ಡದು ಅಂತ ಅನ್ಲಿಕ್ಕೆ ಹೋಗ್ಲೇ ಇಲ್ಲ. ಬಾಹುಭ್ಯಾಂ ಧನುಷಾದೇತಿ ಭಂಕಮಾನ ಪರಾಜಯ. ಅವನೇನು ಕುಸ್ತಿ ಕರೀತಾನೋ, ಯುದ್ಧಕ್ಕೆ ಕರೀತಾನೋ, ಧನಸ್ ಯುದ್ಧಕ್ಕೆ ಕರೀತಾನೋ ಗೊತ್ತಿಲ್ಲ. ಮತ್ತೆ ನಾವು ಚಾನ್ಸ್ ಕೇಳಾಗಿಲ್ಲ. ಈಗ ನಾನು ಬರ್ತೀನಿ ಯುದ್ಧ ಧನಸ್ ತಗೊಂಡ್ ಬಾ ಅಂತ ಹೇಳಾಗಿಲ್ಲ. ಯಾಕೆ ಕಂಡೀಷನ್ ಕೊಟ್ಟಾಗ್ಬಿಟ್ಟಿದೆ ಈಗಾಗಲೇ. ಹೇಗೆ ಬೇಕಾದ್ರು ಬಾ ಅಂತ ಹೇಳಿ ಆಗ್ಬಿಟ್ಟಿದೆ ಕೃಷ್ಣ. ಅಂದ್ಮೇಲೆ ಏನ್ ಮಾಡಾಗಿಲ್ಲ, ಧನಸ್ ಈಗ ಚಾಯ್ಸ್ ಬರೋದು ಏನಿಲ್ಲೇ ಇಲ್ಲ. ಚಾಯ್ಸ್ ಯಾರು ತರ ಚಾಯ್ಸಿ ಅವ್ನು ನ್ಯಾಚುರಲ್ ಅರ್ಜುನ್ ಅಂತ ತರಿಸ್ತಾರ. ಅವ್ನು ತರೋದಿಲ್ಲ. ಯಾಕಂದ್ರೆ ಅರ್ಜುನ್ ಗೊತ್ತು ಅರ್ಜುನ ಯಾವ್ದ್ರಲ್ಲಿ ಎಫಿಷಿಯೆಂಟ್ ಅಲ್ಲ, ಫಿಸಿಕಲ್ ಸ್ಟ್ರೆಂತ್ ಅಲ್ಲಿ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಅವನು ನ್ಯಾಚುರಲ್ ಏನ್ ಮಾಡ್ತಾ ಇದ್ದ, ಫಿಸಿಕಲ್ ಸ್ಟ್ರೆಂತ್ ಆರಿಸ್ತಿದ್ದ. ಅರ್ಜುನಿಗೆ ಆಗ್ತಿರ್ಲಿಲ್ಲ. ಅದಕ್ಕೆ ರಿಸ್ಕ್ ಯಾಕೆ ಏನ್ ಮಾಡ್ಬಿಟ್ಟ, ಅರ್ಜುನ ಅಕ್ಸೆಪ್ಟ್ ಮಾಡ್ಲಿಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ಟ. ಅಂದ್ರೆ ಅದು ತಪ್ಪಾಯ್ತು ಅಂತ. ಏನ ಏನ್ ಸ್ಮರಣೆ ಅದಕ್ಕೆ ಇಲ್ಲ ಇಲ್ಲ ಅದು ಆಗೋದಿಲ್ಲ. ಇಲ್ಲಿ ಅದು ಯಾಕೆ ಆಗೋದಿಲ್ಲ ಅಂದ್ರೆ ಇಬ್ಬರು ಭಕ್ತರಿಗೆ ನಿನ್ನ ಬಂದಿತ್ತ ಪ್ರಶ್ನೆ ಆಗಿದೆ. ಬ್ರಹ್ಮದೇವರ ವರ ರುದ್ರದೇವರ ವರ ಎಲ್ಲ ಆತನಿಗಿದೆ. ಕೃಷ್ಣ ಮಾತು ಕೊಟ್ಟಿದ್ದಾರೆ. ಆದ್ರೆ ಕೃಷ್ಣನ ಮಾತಿಗಿಂತ ಅವ್ರ ಮಾತು ಕಡಿಮೆ, ಅದು ನಿಜ. ಆದ್ರೆ ಪರಮಾತ್ಮ ಏನ್ ಮಾಡ್ತಾನೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನನ್ನ ಭಕ್ತರ ಮಾತನ್ನ ಕೈ ಬಿಡೋದಿಲ್ಲ. ಆದ್ರಿಂದಾಗಿ ಎಷ್ಟೋ ಸರ್ತಿ ಹೀಗಿರುತ್ತೆ. ಟ್ರಿಕ್ ಅದು. ಒಬ್ರು ಯಾರೋ ಇದ್ದಾರೆ, ಅವ್ರು ಒಬ್ಬರೇ ಕೊಟ್ರೆ ಕೆಲಸ ಆಗುತ್ತೆ. ಅವ್ರ ಮಗ ಇದ್ದಾನೆ, ಕೆಲಸ ಆಗುತ್ತೆ. ಇಬ್ರು ಒಂದ್ ಕಡೆ ಮಾತು ಕೊಟ್ಬಿಡ್ತಾರೆ ಒಬ್ರಿಗೇನೆ. ಆಗ ತಂದೆ ಏನ್ ಮಗನ್ ಮಾತು ನಡೆಸ್ತಾರೆ, ತನ್ನ ಮಾತು ಕೈ ಬಿಡ್ತಾರೆ. ಗೊತ್ತಾಯ್ತಾ? ಅದು ಸಾಮಾನ್ಯ ಸೈಕಾಲಜಿ. ಮಗನಿಗೆ ಮಗನ್ ಮಾತು ಕೊಟ್ಬಿಟ್ಟು ಅದಕ್ಕೆ ತಿಳಿದವ್ರು ಏನ್ ಮಾಡ್ತಾರೆ ಗೊತ್ತ, ಯಾವಾಗಲೂ ಕೂಡ ನಮ್ಮಲ್ಲೂ ಹಾಗೇನೆ. ಯಾತಕ್ಕೆ ಹರಿಭಕ್ತರನ್ನ ಆರಾಧನೆ ಮಾಡ್ಬೇಕು ಅಂದ್ರೆ, ದೇವ್ರ ಹರಿಭಕ್ತರು ತನ್ನ ಭಕ್ತರು, ಅವ್ರ ಭಕ್ತರನ್ನ ಕೈ ಬಿಡೋದಿಲ್ಲ. ಆದ್ರಿಂದ ನಾವು ಸೇಫು. ಬರೀ ಭಕ್ತರಾಗೋದಕ್ಕಿಂತ ಹರಿಭಕ್ತರು ಭಕ್ತರಾಗಬೇಕು. ಅದು ಗ್ಯಾರಂಟಿ ನಡೆಯುತ್ತೆ ಕೆಲಸ. ಅವ್ರಿಗೆ ಪ್ರೀತಿ ಯಾರ ಮೇಲೆ ಇರುತ್ತೋ ಅವ್ರು ತಮ್ಮ ಮಾತಾರು ಬಿಟ್ಕೊಡ್ತಾರೆ. ಕೃಷ್ಣ ಏನ್ ಮಾಡ್ದ, ನಾನ್ ಬಿಡಿಸೋದಿಲ್ಲ. ಅಂಬರೀಷ್ ಹತ್ರ ಹೋಗೋದ ಕಡಿಸ್ತ. ಯಾಕೆ ಭಕ್ತವತ್ಸಲ, ಭಕ್ತರ ಕೈ ಬಿಡ್ಲಿಲ್ಲ. ಆದ್ರಿಂದ ಯಾವಾಗ ಏನ್ ಮಾಡ್ಬೇಕು, ಬರೀ ಅದ್ರಲ್ಲೇ ಸರ್ವಶ್ರೇಷ್ಠದ ಯಾರು, ವಾಯುದೇವ್. ಅವ್ರು ಹಿಡಿದು ಬಿಟ್ರೆ ಸೇಫ್ ನಾವು. ಅಲ್ಲ, ಆ ವರ ಉಪಯೋಗ ಆಗ್ತಿಲ್ಲ. ಹೇಳಿದ್ರು ಕೂಡ ಕೃಷ್ಣ ಹೇಳಿದ್ದಾರಷ್ಟೇ. ಎಲ್ಲಿ ಅದೆಲ್ಲ ಅದು ಉಪಯೋಗ ಇಲ್ಲ. ಈಗ ಕಾರಣ ಏನಂತ ಕೇಳಿದ್ರೆ, ಪಾಯಿಂಟ್ ಇರೋದು ಇಲ್ಲಿ. ಅರ್ಜುನನಿಗೆ ಸ್ವರೂಪ ಯೋಚನೆ ಮಾಡ್ತಾನಂತ, ಯಾವ್ದು ಬೇರೆ ಯೋಚನೆ ಮಾಡಲ್ಲ. ಯಾವ್ದಾದ್ರು ಪ್ರಶ್ನೆಗಳು ಬಂದಾಗ ಪುಸ್ತಕ ಇರೋವೆಲ್ಲ ಬೇಕಿಲ್ಲ, ಈ ಮಾತಾಡ್ಬೇಕೀಗ. ಪುಸ್ತಕ ಬಂದಿರ್ಬೋದು, ಅಭ್ಯಾಸ ಇಲ್ಲ ಅದನ್ನ. ಗೊತ್ತಾಯ್ತಾ? ಆ ರೀತಿ ತಗೊಂಡ ಅರ್ಜುನ ಒಪ್ಪಿಗೆ ಮಾಡಕ್ ಸಾಧ್ಯ ಇಲ್ಲ. ಇದೆಲ್ಲ ತಗೊಂಡ್ರೆ ಏನಾಗುತ್ತೆ, ಕೆಲಸಕ್ಕೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅವನು ಇನ್ನೇನಿದೆ ಯಾರು ಗೊತ್ತಾಗ, ನ್ಯಾಚುರಲ್ ಸ್ಟ್ರೆಂತ್ ಇಲ್ಲ. ಅಂದಮೇಲೆ ಸೋತಾಗ ಅರ್ಜುನ ಸ್ಮರಣೆ ಇಲ್ಲ ಅಂಬೋದಕ್ಕಿಂತ ಅರ್ಜುನಿಗೆ ಅರ್ಥ ಆಯ್ತು, ಅವನು ಇಷ್ಟು ವರ ಇದೆ, ಅವ್ನು ಫಿಸಿಕಲಿ ಸ್ಟ್ರಾಂಗ್ ಇದ್ದಾನೆ, ಅವನು ಚಾಯ್ಸ್ ಬೇರೆ ಕೊಟ್ಟಾಗಿದೆ. ನಾವೀಗ ಅರ್ಜುನನ ಆಡ್ಸ್ಕೊಂಡ್ಬಿಡ್ತೀವಿ ಅಂದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ ಅರ್ಜುನ ಅವಾಯ್ಡ್ ಮಾಡ್ತಾ. ಸ್ಮರಣೆ ಪ್ರಶ್ನೆಗಿಂತ ಹೆಚ್ಚು ಜರಾಸಂಧನ ಭಯ ಅವನಿಗೆ ಜಾಸ್ತಿ ಕ್ರಿಯೇಟ್ ಆಗಿತ್ತು. ಅರ್ಜುನ ಎಂದೂ ಜರಾಸಂಧನ ಯುದ್ಧ ಡೈರೆಕ್ಟ್ ಮಾಡಿಲ್ಲ. ಎಲ್ಲದೊಂದು ಚಾನ್ಸಸ್. ಬಲರಾಮದೇವ್ರು ಮಾಡಿಯೂ ಆಗ್ಲಿಲ್ಲ, ಅವನಿಗೆ ಮಾಡಿಯೂ ಆಗ್ಲಿಲ್ಲ, ಮಾಡ್ಲಿಕ್ಕೆ ಹೋಗಿ ಕೂಡ ಹೋಗ್ಲಿಲ್ಲ. ಅರ್ಜುನ ಅವಾಯ್ಡ್ ಮಾಡಿದ್ರು. ಭೀಷ್ಮಾದಿಗಳು ಅವಾಯ್ಡ್ ಮಾಡಿದ್ರು, ಅವ್ರಿಗೂ ಭಯ ಇದೆ. ಯಾಕೆ ಈ ವರಗಳೆಲ್ಲ ಇರೋದ್ರಿಂದ ಪರಮಾತ್ಮ ಭಕ್ತವತ್ಸಲ ನಮ್ಮ ಮಾತು ನಡೆಸೋಕ್ಕೋಸ್ಕರ ತಾನು ಪ್ರತಿಜ್ಞೆ ಮಾಡ್ದ, ಚಕ್ರ ಹಿಡಿಯಲ್ಲ ಅಂತೇಳಿ. ಕೃಷ್ಣ ಹಿಡಿಸ್ತೀನಿ ಅಂದ್ರು. ಕೃಷ್ಣ ಏನ್ ಮಾಡ್ದ, ಭಕ್ತರ ಮಾತನ್ನು ನಡೆಸ. ಆದ್ದರಿಂದ ಯಾವಾಗಲೂ ಕೂಡ ಭಕ್ತರ ಪ್ರೊಟೆಕ್ಷನ್ ಇದ್ರೆ, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ಅಂತ ಹೇಳ್ತಾರಲ್ಲ, ಆತ ಭಕ್ತರನ್ನ ಹಿಡಿದು ಬಿಟ್ಟಿದೆ. ಏನ್ ಮಾಡ್ತೀವಿ ಮಾಡಿ. ಈಗ ಈ ಅರ್ಥದಲ್ಲಿ ಒಳ್ಳೆ ಪಾಯಿಂಟ್. ಯಾರು ಹೊತ್ತಾಗಿದೆ ಏನ? ಹೌದು, ವರ ಕೊಟ್ಟಿರೋದು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ಅರ್ಜುನಿಗಿಂತ ಭಾರಿ ದೊಡ್ಡ ಭಕ್ತರು. ಭಕ್ತರಲ್ಲಿ ತಾರತಮ್ಯ ಇದೆ, ಅರ್ಥ ಆಯ್ತಾ? ಆದ್ರಿಂದಾನೆ ಬ್ರಹ್ಮದೇವ್ರ ವರ ರುದ್ರದೇವರ ತಗೊಂಡ ಮೇಲೆ ಇದು ಇಂದ್ರ ಅವತಾರ ಕಡಿಮೆ ಆಗ್ಬಿಡುತ್ತೆ ಅಲ್ಲಿಗೆ. ಇವತ್ತು ಹೇಳಿದ್ನಲ್ಲ, DC ಲೆಟರ್ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಲೆಟರ್ ಕೊಟ್ಟಿದ್ದಾರೆ. ಯಾವ ಲೆಟರ್ ಕನ್ಸಿಡರ್ ಮಾಡ್ತಾರಾಗ? ಕರೆಕ್ಟ್ ಅಂದ್ರೆ ಮುಗಿತು ಕತೆ. ಭಕ್ತರಿಗೆ, ಯಾವ ಭಕ್ತರಿಗೆ ಅಲ್ಲೂ ತಾರತಮ್ಯ ಇದೆಯಲ್ಲ. ಬೇರೆಯವ್ರಿಗೆ ಸಮಸ್ಯೆ ಬರುತ್ತೆ, ನಮಗೆ ಬರೋದಿಲ್ಲ. ತಾರತಮ್ಯ ಒಪ್ಕೊಂಡಿದ್ದೆ ನಾವು. ಆದ್ರಿಂದ ಭಕ್ತರು ಬಂದಾಗ ತಾರತಮ್ಯ ನೋಡ್ತಾನೆ. ಇವ್ರು ಹೇಳಿದ್ದಾರೆ, 4 ಲೆಟರ್ ಬಂತು. ಫಸ್ಟ್ ಯಾವ್ದೋ ಒಬ್ಬೊಬ್ರು ಸ್ವಾಮಿ ಲೆಟರ್ ಬಂತು, ಯಾರ್ದೋ ಫಸ್ಟ್ ಯಾರ್ದು ಓದ್ತೇವೆ ನಾವೀಗ? ದೊಡ್ಡವ್ರ ಲೆಟರ್ ಓದ್ತೇವೆ. ಅದಕ್ಕೆ ಓದ್ತೇವೆ ಅಷ್ಟೇ ಅಲ್ಲ, ಇನ್ನೊಂದು ಲೆಟರ್ ತೆಗೆದು ಆಪೋಸಿಟ್ ಇತ್ತು, ಅದು ಬಿಗ್ ಮಾಡಬೇಡಿ, ಇದನ್ನ ಹಿಡಿದು ದೊಡ್ಡವ್ರ ಮಾತು ನಡೆಸ್ಬೇಕು, ಬೇರೆ ಮಾತಿತ್ತು. ನಡೆಯೋದ ಅಲ್ಲಿಗೆ